ದಲಿತ ಸಾಹಿತ್ಯ ಸಂಘಟನೆ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ದಿನದ ಸಂವಾದ ಕಾರ್ಯಕ್ರಮದ ಎರಡನೇ ಗೋಷ್ಠಿಯಲ್ಲಿ ಸಾಹಿತ್ಯ ಮತ್ತು ದಲಿತ ಚಳವಳಿ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರಾದ ಬಹಳ ಸೋಮುಖರವರೇ ಮತ್ತು ನನ್ನ ಜೊತೆಗೆ ನಮ್ಮ ಚಿಂತನೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ನಾಡಿನ ಹೆಸರಾಂತ ಲೇಖಕರಾದ ತುಂಬಾಡಿ ರಾಮೇಶ್ವರವರೇ ಮತ್ತು ಈ ಗೋಷ್ಠಿಯನ್ನು ನಿರ್ವಹಣೆ ಮಾಡತಕ್ಕಂತಹ ಎಚ್ ಗೋವಿಂದಯ್ಯವರೇ ಮತ್ತು ಎಲ್ಲ ಸಾಹಿತ್ಯದ ಬಂಧುಗಳೇ, ಈ ಒಂದು ದಿನದ ಈ ಕಾರ್ಯಕ್ರಮ ಬಹಳ ಮಹತ್ವದ್ದು ಅಂತ ನಾನು ನನಗ್ಯಾಕೋ ಒಂದು ಸಮಸ್ಯೆ ಕಾಣಿಸ್ತದೆ. ಅದೇನಂತಂದರೆ, ಈ ವೇದಿಕೆಯನ್ನು ಈ ರೀತಿ ಕಂಪೋಸ್ ಮಾಡೋ ಬದಲು ರೌಂಡಕ್ಕೆ ಕೂತಿದ್ರೆ ನಾವು ಪರಸ್ಪರ ಒಬ್ಬರ ಮಕ್ಕಳನ್ನು ಒಬ್ಬರು ನೋಡ್ಕೊಂಡು ಸಂವಾದ ಮಾಡಲಿಕ್ಕೆ ಹೆಚ್ಚು ಉತ್ಸಾಹ ಮತ್ತು ಸ್ಫೂರ್ತಿ ಬರ್ತಿತ್ತು ಅಂತ ನನಗೆ ಅನಿಸಿತು. ಇರಲಿ, ಇದು ಭೌತಿಕವಾದ ಸಮಸ್ಯೆ. ನಾನು ಮೊದಲಿಗೆ ಹೋರಾಟದ ಹಾಡಿನ ಒಂದು ಪಲ್ಲವಿಯನ್ನು ಹಾಡ್ತೀನಿ. ಇದು ಹೆಸರಾಂತ ಗೀತೆ. ಗೊತ್ತಿದ್ದವರು ಕೋರಸ್ ಕೊಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು. ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು. ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆತ್ತ ಬೆಂಕಿಯ ಜ್ವಾಲೆಗಳು, ಭುಗಿಲೆತ್ತ ಬೆಂಕಿಯ ಜ್ವಾಲೆಗಳು. ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು. ಬೆಂಕಿ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು. ಪಂತನಗರದಲ್ಲಿ ಕೂಲಿ ಜನಗಳ ಬಸಿದ ನೆತ್ತರು ಬಾಂಬುಗಳಾಗಿ, ಬಸಿದ ನೆತ್ತರು ಬಾಂಬುಗಳಾಗಿ ಸಿಡಿದು ಬಂದ್ಯಾದೀರರು, ಸಿಡಿದು ಬಂದ್ಯಾದೀರರು. ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು. ನಾನು ಒಂದು 15-20 ನಿಮಿಷ ಕನ್ನಡ ಸಾಹಿತ್ಯ ಮತ್ತು ದಲಿತ ಚಳವಳಿಗೆ ಇರ್ತಕ್ಕಂಥ ಅಂತರ್ಸಂಬಂಧದ ಕುರಿತು ಕೆಲವು ಮುಖ್ಯ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ನಾನು ಮೊದಲಿಗೆ ಒಂದು ಕೋರಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅದೇನಂತಂದರೆ, ನನ್ನ ಒಟ್ಟು ಮಾತುಗಳಲ್ಲಿ ವಿವರಗಳು, ಅಂಕಿಅಂಶಗಳು ಸ್ವಲ್ಪ ಕಡಿಮೆ ಇರ್ತವೆ. ತಾತ್ವಿಕವಾದ, ವೈಚಾರಿಕವಾದ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಯಾಕಂತಂದರೆ ಇಲ್ಲಿರ್ತಕ್ಕಂಥವರಿಗೆ ನಾನು ಮುಂದೆ ಮಾತನಾಡಬಹುದಾದ ವಿವರಗಳು, ಮಾಹಿತಿಗಳು ಗೊತ್ತಿರ್ತವೆ ಅಂತ ನಾನು ಭಾವಿಸಿದೆ. ಮೇಷ್ಟ್ರು ಬರ್ಗೂರ್ ಸರ್ ಅವರು ತಮ್ಮ ದಿಕ್ಸೂಚಿ ಮಾತಿನಲ್ಲಿ ಒಂದು ಅಂಶವನ್ನು ಸೂಚಿಸಿದರು. ಅದೇನಂತಂದರೆ, ದಲಿತ ಬಂಡಾಯ ಚಳವಳಿ ಬಗ್ಗೆ ಮಾತಾಡುವ ಅನೇಕರಿಗೆ ಪೂರ್ವಗ್ರಹ ಇರುತ್ತದೆ. ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ತೇನೆ. ನಿರ್ದಿಷ್ಟವಾಗಿ ದಲಿತ ಚಳವಳಿಯನ್ನು ಕುರಿತು ಮಾತಾಡುವಾಗ ಏನು ಅನ್ನೋದನ್ನು ವಿಸ್ತರಿಸ್ತೇನೆ. ಕಳೆದ 50 ವರ್ಷಗಳ ಅವಧಿಯಲ್ಲಿ ದಲಿತ ಚಳವಳಿಯ ಬಗ್ಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ದಲಿತ ಚಳವಳಿಯ ಬಗ್ಗೆ ಮಾತಾಡುವವರು ಮತ್ತು ಬರೆಯುವವರು ಎರಡೇ ಅಂಶಗಳನ್ನು ಮಾತ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನು ಅಂತಂದರೆ, ಒಂದು ಟೀಕೆ, ಮತ್ತೊಂದು ಉಪದೇಶ. ಇದನ್ನು ಬಿಟ್ಟು ಬೇರೆ ಬಂಡವಾಳ ಇಲ್ಲ ಅವರಿಗೆ. ಯಾಕೆ ಅಂತ ಕೇಳಿದ್ರೆ, ದಲಿತರು ಪಾರಂಪರಿಕವಾಗಿ ಕೂಲಿ ಆಳುಗಳು. ಜಮೀನ್ದಾರ ಮನೆಯಲ್ಲಿ ಕೂಲಿ ಕೆಲಸ ಮಾಡುವಾಗ ಜಮೀನ್ದಾರ ಏನು ಮಾಡಿರ್ತಾರೆ, ಇವರು ಮಾಡುವ ಕೆಲಸದ ಬಗ್ಗೆ ಟೀಕೆ ಮಾಡಿರ್ತಾರೆ, ಕೆಲವೇ ಉಪದೇಶ ಮಾಡಿರ್ತಾರೆ.
ಈ ಫ್ಯೂಡಲ್ ಧೋರಣೆ ಏನಿದೆಯಲ್ಲ, ಇದು ಆಧುನೀಕರಣಗೊಂಡು ಅಕಾಡೆಮಿಕ್ ವಲಯವನ್ನು ಪ್ರವೇಶ ಮಾಡಿದೆ. ಅದು ಬೌದ್ಧಿಕ ಜಾಣ್ಮೆಯ ರೂಪವನ್ನು ಪಡೆದು ದಲಿತ ಚಳುವಳಿಯ ಬಗ್ಗೆ ವಿಮರ್ಶೆ ಮಾಡ್ತೀನಿ ಎಂಬ ವೇಷದಲ್ಲಿ ಟೀಕೆ ಮಾಡ್ತಾ ಇದೆ ಮತ್ತು ಉಪದೇಶ ಮಾಡ್ತಾ ಇದೆ. ಯಾರೋ ಒಬ್ಬರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದ್ರು, ದಲಿತ ಚಳುವಳಿ ನುಡಿ ಕೊಡಲಿಲ್ಲ ಅಂತ. ಏನು ನುಡಿ ಕೊಡಬೇಕು? 50 ವರ್ಷಗಳ ದಲಿತ ಚಳುವಳಿ ಬಗ್ಗೆ ಏನಿದೆ ಆಕಾರ ಸಂಪನ್ಮೂಲ ಅವರಿಗೆ? ಏನೂ ಇಲ್ಲ. ದಲಿತ ಚಳುವಳಿ ನುಡಿ ಕೊಡಲಿಲ್ಲ ಅಂದ್ರೆ ಅವರು ಅಪೇಕ್ಷೆ ಪಟ್ಟಿದ್ದನ್ನು ಕೊಡಲಿಲ್ಲ ಅಂತ. ದಲಿತ ಚಳುವಳಿ ಏನಿದೆ ಅಂತ ನೋಡಲಿಲ್ಲ, ನಮ್ಮ ಅಪೇಕ್ಷೆನೇ ಈಡೇರ್ತಿಲ್ಲ ಅಂತ. ಇದಲ್ಲ ಇದು. ಅದಕ್ಕೆ ನಾನು ಹೇಳಿದಿರೋದು, ಟೀಕೆ ಮತ್ತು ಉಪದೇಶದ ಆಚೆಗೆ ದಲಿತ ಚಳುವಳಿಯನ್ನು ಅರ್ಥ ಮಾಡಬೇಕು. 1960-70ರ ದಶಕ ಭಾರತದಲ್ಲಿ ಚಳುವಳಿಗಳು ಹುಟ್ಟಿದ ಕಾಲ. 1990ರ ನಂತರ ಇಡೀ ಭಾರತದಲ್ಲಿ ಚಳುವಳಿಗಳು ಕವಲು ಒಡೆದ ಕಾಲ. ನಾನು ವಿಘಟನೆ ಅಂತ ಒಪ್ಕೊಳ್ಳಕ್ಕೆ ಸಿದ್ಧನಿಲ್ಲ. ವಿಘಟನೆ ಎಂಬ ಪದ ಶತ್ರು ವಲಯದ ಕೊಂಡೋಟವೇ ಹೊರತು ಹೋರಾಟ ಚಳುವಳಿಯ ಒಳಗಡೆಯ ಆತ್ಮವಿಮರ್ಶೆ ಅಲ್ಲ. ಆ ಕಾರಣಕ್ಕಾಗಿ 90ರ ದಶಕದ ನಂತರ ಇಡೀ ಭಾರತದಲ್ಲಿ ಎಲ್ಲ ಪ್ರಗತಿಪರ ಚಳುವಳಿಗಳ ಕವಲೊಡೆದ ಕಾಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಚಳುವಳಿಗಳ ಐಕ್ಯತೆಯ ಕಾಲ ಮತ್ತು ಕೂಡು ಹೋರಾಟದ ಕಾಲ. ಇದು ಕೂಡು ಹೋರಾಟದ ಕಾಲ. ಇತ್ತೀಚೆಗೆ ನಡೆದಂತ ಯಾವುದಾದ್ರು ಹೋರಾಟ ಮೊನ್ನೆ ದೇವನಹಳ್ಳಿ ರೈತ ಹೋರಾಟದಲ್ಲಿ ನಾವು ಗಮನಿಸಿದ್ದೀವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲಿ ಬಂದಿದೆ. ನೀಲಿ, ಕೆಂಪು ಮತ್ತು ಹಸಿರು ಒಟ್ಟಾದ್ರೆ ಏನಾಗುತ್ತೆ? ಇನ್ನೊಂದು ಅಂಶವನ್ನ ನಾನು ಇಲ್ಲ ಹೇಳ್ತೀನಿ ಅಂತಂದ್ರೆ, 1947 ಅಂದ ತಕ್ಷಣನೇ ಸ್ವಾತಂತ್ರ್ಯ ಬಂತು. ಅದನ್ನ ಮತ್ತೊಂದು ಆಯಾಮದಲ್ಲಿ ಹೇಳೋದಾದ್ರೆ ಅಧಿಕಾರ ಹಸ್ತಾಂತರ ಆಯಿತು. ಬ್ರಿಟಿಷರಿಂದ ಇಂಡಿಯಾದ ಆಡಳಿತಕ್ಕೆ ಅಧಿಕಾರ ಹಸ್ತಾಂತರ ಆಯಿತು. 1950ನೇ ಇಸ್ವಿ ಜನವರಿ 26ನೇ ತಾರೀಕು ಭಾರತ ಸಂವಿಧಾನವನ್ನು ಒಪ್ಪಿಕೊಂಡು ಇದು ಕಾನೂನು ಗ್ರಂಥ ಅಂತ ಜಾರಿಗೆ ತರಲಾಯಿತು. ಇಷ್ಟೆಲ್ಲ ಆಗಿಯೂ ಕೂಡ ಇಡೀ ಭಾರತದ ಅನೇಕ ಭಾಗಗಳಲ್ಲಿ 60ರ ದಶಕದಲ್ಲಿ ಅನ್ಯಾಯ, ಅಸಮಾನತೆ, ಶೋಷಣೆ, ಅಪಮಾನವನ್ನು ವಿರೋಧಿಸಿ ಯಾಕಾಗಿ ಚಳುವಳಿಗಳು ಹುಟ್ಟಬೇಕಾಯಿತು? ಇದು ಅತ್ಯಂತ ಮೂಲಭೂತವಾದ ಪ್ರಶ್ನೆ. ಸ್ವಾತಂತ್ರ್ಯ ಬಂತಲ್ಲವ, ಬ್ರಿಟಿಷರಿಂದ ಅಧಿಕಾರ ಬಂತಲ್ಲ ಆಳವರ್ಗಕ್ಕೆ, ಸಂವಿಧಾನ ಜಾರಿ ಬಂತಲ್ಲ, ಮತ್ತೆ ಚಳುವಳಿಗಳು ಹುಟ್ಟುವಂತ ಅವಶ್ಯಕತೆ ಏನಿದೆ? ಯಾಕೆ ಹುಟ್ಟಿದು? ಇದು ಅತ್ಯಂತ ಮೂಲಭೂತವಾದ ಪ್ರಶ್ನೆ. ಇದುವರೆಗೂ ಈ ಮೂಲಭೂತವಾದ ಪ್ರಶ್ನೆ ನಾವು ಕೇಳ್ಕೊಂಡೇ ಇಲ್ಲ. ಕೇವಲ 15 ವರ್ಷಗಳಲ್ಲಿ ವೀರೋಚಿತವಾದ ಹೋರಾಟಗಳು, ಬದುಕು ಹಕ್ಕಿಗಾಗಿ, ಭೂಮಿಗಾಗಿ, ಅಸಮಾನತೆಗಾಗಿ, ಅಪಮಾನದ ವಿರೋಧಕ್ಕಾಗಿ, ಘನತೆಯ ಬದುಕಿನ ನಿರ್ಮಾಣಕ್ಕಾಗಿ ಸ್ವಾತಂತ್ರ್ಯ ಬಂದು ಸಂವಿಧಾನವನ್ನು ಒಪ್ಪಿಕೊಂಡು 15 ವರ್ಷಗಳ ಒಳಗಡೆ ಭಾರತದಲ್ಲಿಂದ ಚಳುವಳಿ ನಡೀತವಂತಂದ್ರೆ ಅದು ಅಧಿಕಾರ ಹಸ್ತಾಂತರ ಎಂಬ ಆ ರಾಜಕೀಯ ಘಟನೆಗೆ ಮತ್ತು ಭಾರತ ಸಂವಿಧಾನದ ಆಚರಣೆಗೆ ಬರೆದಂತ ಭಾಷ್ಯ ಎಂಬುದನ್ನು ನಾವು ಗಮನಿಸಬೇಕು. ಒಂದು ವ್ಯವಸ್ಥೆಯ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವೈರುಧ್ಯಗಳು ಏನಿರ್ತದೆ ಅಂತ ಕೇಳಿದ್ರೆ, ಅಧಿಕಾರ ಹಸ್ತಾಂತರನ ಆಯಿತು, ಸಂವಿಧಾನ ಜಾರಿಗೆ ಬಂತು, ಪಂಚವಾರ್ಷಿಕ ಯೋಜನೆಗಳು ಬಂದು, ಅಭಿವೃದ್ಧಿ ಎಲ್ಲೋ ಜಾರಿಗೆ ಬಂದು, ಆದರೆ ಹಳ್ಳಿಗಾಡಿನಲ್ಲಿ ಅಥವಾ ಸಾಮಾನ್ಯ ಜನರ ಬದುಕಿನಲ್ಲಿ, ಮಹಿಳೆಯರ ಬದುಕಿನಲ್ಲಿ, ಶ್ರಮಿಕರ ಬದುಕಿನಲ್ಲಿ, ದಲಿತರ ಬದುಕಿನಲ್ಲಿ ಆಮೂಲಾಗ್ರವಾದ ಬದಲಾವಣೆಯನ್ನು ಮಾಡಲಿಲ್ಲ ಕಲ್ಯಾಣ ರಾಜ್ಯ. ಅದು ಅಸಮಾನತೆಯನ್ನು ಮುಂದುವರಿಸಿತು. ಒಂದು ಕಡೆ ಪ್ರಭುತ್ವ ಅಸಮಾನತೆಯನ್ನು ಮುಂದುವರಿಸಿತು. ಅದೇ ಕಾಲಕ್ಕೆ ಪ್ರಭುತ್ವವೇ ಕೊಟ್ಟ ಶಿಕ್ಷಣದ ಮೂಲಕ ಈ ಯಾವೆಲ್ಲ ಅನ್ಯಾಯ ಅಸಮಾನತೆಗಳನ್ನ ಈ ವ್ಯವಸ್ಥೆ ಮುಂದುವರಿಸುತ್ತಲ್ಲ, ಅದನ್ನ ಪ್ರಶ್ನೆ ಮಾಡುವ ಮತ್ತು ಅದರ ವಿರುದ್ಧ ಹೋರಾಟ ಮಾಡುವ ಹಕ್ಕನ್ನ ಸಂವಿಧಾನ ಕೊಟ್ಟಿತು ಎಂಬುದು ಅಷ್ಟೇ ನಿಜ. ಒಂದು ಕಡೆ ಸಂವಿಧಾನ ತನ್ನ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಾಗಿರ್ತಕ್ಕಂತಹ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡುವುದು ಹೇಗೆ, ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಹೇಗೆ, ಮತ್ತು ಅಧಿಕಾರ, ಸಂಪತ್ತು, ಆಸ್ತಿ ಒಬ್ಬರ ಕೈಯಲ್ಲಿ ಇಲ್ಲದ ಹಾಗೆ ಮಾಡುವುದು ಹೇಗೆ, ಇವೆಲ್ಲವೂ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಸಂವಿಧಾನ ಒಳಗೊಂಡಿದೆ.
36ರಿಂದ 51 ಯಾರು ಬೇಕಾದ್ರೆ ತೆಗೆದು ನೋಡ್ಬೋದು. ಆರ್ಟಿಕಲ್ 14 ಅಸ್ಪೃಶ್ಯತೆಯ ನಿರ್ಮೂಲನೆ ಯಾರು ಬೇಕಾದ್ರೆ ತೆಗೆದು ನೋಡ್ಬೋದು. ಇಷ್ಟಾಗಿಯೂ ಕೂಡ ಸಂವಿಧಾನ ಒಪ್ಕೊಂಡಂತ ಆಳುವ ವರ್ಗ ಅದರ ಮೌಲ್ಯಗಳನ್ನು ಜಾರಿ ಮಾಡಲಿಲ್ಲ. ಆದರೆ ಬಹಳ ದೊಡ್ಡ ಅಡ್ವಾಂಟೇಜ್ ಏನು ಅಂತಂದ್ರೆ, ಪ್ರಭುತ್ವ ತಾನು ಕೊಟ್ಟ ಶಿಕ್ಷಣದ ಮೂಲಕ ತನ್ನನ್ನೇ ವಿಮರ್ಶೆಗೆ ಒಳಪಡಿಸಿಕೊಳ್ಳುವಂತಹ, ತನ್ನನ್ನೇ ಟೀಕೆಗೆ ಒಳಪಡಿಸಿಕೊಳ್ಳುವಂತಹ, ತನ್ನ ವಿರುದ್ಧವೇ ಹೋರಾಟ ಮಾಡಬಹುದಾದ ಬಹಳ ದೊಡ್ಡ ಜನತೆಯ ಪ್ರಜ್ಞೆಯನ್ನು ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ತಲ್ಲ, ಅದು ಕೂಡ ಈ ವ್ಯವಸ್ಥೆಯ ಬಹಳ ದೊಡ್ಡ ವೈರುಧ್ಯ ಅಂತ ನಾನು ಭಾವಿಸ್ತೇನೆ. ದಲಿತ ಚಳವಳಿ ಬಗ್ಗೆ ಮಾತಾಡುವಾಗ ನಮಗಿರ್ತಕ್ಕಂಥ ಆಕರಗಳು, ಸಂಪನ್ಮೂಲಗಳು ಅತ್ಯಂತ ಕಡಿಮೆ ಪ್ರಮಾಣ. ಅದು ಕೆಲವೇ ವಿವರಗಳನ್ನು ಇಟ್ಕೊಂಡು ಮಾತ್ರ ಮಾತಾಡ್ತಕ್ಕಂಥ ವಸ್ತುಸ್ಥಿತಿ ಇದೆ. 1974ನೇ ಇಸ್ವಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಒಂದು ಸಾಮಾನ್ಯ ಘಟನೆ ಮೂಲಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನಾಯಕತ್ವದಲ್ಲಿ ಹುಟ್ಟಿದಂಥ ಚಳುವಳಿ ಅನಂತರದಲ್ಲಿ ಎಲ್ಲ ಜಿಲ್ಲೆಗಳಿಗೆ ವಿಸ್ತಾರ ಆಗ್ತಾ ಬಂತು. 1983-84ರ ಹೊತ್ತಿಗೆ ದಲಿತ ಚಳುವಳಿ ಮೊಟ್ಟ ಮೊದಲ ಬಾರಿಗೆ ಚಾರಿತ್ರಿಕವಾಗಿ 2 ಭಾಗ ಆಯಿತು. ಒಂದು ಬಣವನ್ನ ಸಂಚಾಲಕ ಸಮಿತಿ ಅಂತಲೂ, ಮತ್ತೊಂದು ಬಣವನ್ನ ಸಂಯೋಜಕ ಸಮಿತಿ ಅಂತಲೂ ಕರೆಯಲಾಯಿತು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಂಚಾಲಕ ಸಮಿತಿ, ಸಂಯೋಜಕ ಸಮಿತಿ. ಈ ಸಂಯೋಜಕ ಸಮಿತಿ ಒಳಗಡೆ 92ನೇ ಇಸ್ವಿಯಲ್ಲಿ PVC ಅಂದರೆ ಪ್ರಜಾ ವಿಮೋಚನಾ ಚಳವಳಿ, ಕೊಡಗಿನ KC ಗುರಪ್ಪ, ಭದ್ರಾವತಿಯ ಪೇಪರ್ ಟೌನ್ ಕಾಮರ್ಸ್ ಕಾಲೇಜಲ್ಲಿದ್ದರು, ಅವರು ಒಬ್ಬರೇನೆ PVC ಪ್ರಜಾ ವಿಮೋಚನಾ ಚಳವಳಿ ಅಂತ ಕಟ್ಟಿದ್ರು. ಮುಂದೆ ಜಿಗಣೇಶಂಕರ್ ಅದನ್ನ ಬೆಂಗಳೂರಲ್ಲಿ ಮುಂದುವರಿಸಿದರು. ಅದಕ್ಕಿಂತ ಮೊದಲು ಸಂಯೋಜಕ ಸಮಿತಿಯಲ್ಲಿದ್ದಂತಹ ವೆಂಕಟಸ್ವಾಮಿಯವರು SSD ಸಮತಾ ಸೈನಿಕ ದಳವನ್ನು ಅವರು ಕಟ್ಟಿದರು. ಈ ಸಂಯೋಜಕ ಸಮಿತಿಯಲ್ಲಿ ಒಂದು ಕಡೆ ಪ್ರಜಾ ವಿಮೋಚನಾ ಚಳವಳಿ ಆಯಿತು, ಮತ್ತೊಂದು ಕಡೆ ಸಮತಾ ಸೈನಿಕ ದಳ ಆಯಿತು. ಮುಂದೆ ಇದೇ ಸಂಯೋಜಕ ಸಮಿತಿ ಭೂ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುತ್ತೆ. 1991-93-94ರವರೆಗೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗೆಜ್ಜಲಘಟ್ಟದಲ್ಲಿ 10,000 ಎಕರೆ ಬೇನಾಮಿ ಆಸ್ತಿಯ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಬಹಳ ದೊಡ್ಡ ಭೂ ಹೋರಾಟವನ್ನು ಸಂಯೋಜಕ ಸಮಿತಿ ಕೈಗೊಳ್ಳುತ್ತೆ. ಅದು ಆ ಹೊತ್ತಿನಲ್ಲಿ ಕೇಂದ್ರದಲ್ಲಿ ಮಹಿಳಾ ಸಚಿವೆಯಾಗಿದ್ದಂಥ ಬಸವರಾಜೇಶ್ವರಿ ಅವರ ಬೇನಾಮಿ ಆಸ್ತಿಯ ವಿರುದ್ಧ 100 ಜನ ಹೋರಾಟಗಾರ ಕಾರ್ಯಕರ್ತರನ್ನ ಪೊಲೀಸ್ ಲಾಕಪ್ಪಲ್ಲಿ ಹಾಕಿ ಹೊಡೆದ್ರು, ಪೊಲೀಸ್ ಕೇಸ್ ಹಾಕಿದ್ರು. ಆಗ ಸಂಯೋಜಕ ಸಮಿತಿಯ ಆ ಬಣ ML ಮೂವ್ಮೆಂಟ್ಗೆ ಕನ್ವರ್ಟ್ ಆಯಿತು. ಅದು ರೆಡ್ ಫ್ಲಾಗ್ ಆಗಿ ಕನ್ವರ್ಟ್ ಆಯಿತು. ಆ ರೆಡ್ ಫ್ಲಾಗು 1997ರ ಹೊತ್ತಿಗೆ ಮತ್ತೆ ಸ್ಪ್ಲಿಟ್ ಆಗಿ ರೆಡ್ ಫ್ಲಾಗ್ ಮತ್ತು ರೆಡ್ ಸ್ಟಾರ್, ಅದು ಮತ್ತೆ 2 ಭಾಗ ಆಗಿ ಜನಶಕ್ತಿ ಆಯಿತು. ಅದು ಮತ್ತೆ 2 ಭಾಗ ಆಗಿ ಒಂದು ಬಣ CPI-ML ಲಿಬರೇಷನ್ ಅಲ್ಲಿದೆ. ಅಂದರೆ ನಮಗೆ ಕಾಣ್ತಕ್ಕಂಥ ದಲಿತ ಚಳವಳಿ ಇಷ್ಟೇ, ಅದನ್ನ ಇಟ್ಕೊಂಡು ಬಡ್ತಾ ಬಡಿದ್ವಿ ಅಂತಂದ್ರೆ ಅಲ್ಲ. ಅದು ಬನ್ನಿ, ದಲಿತ ಚಳವಳಿಯ ಇಡೀ 50 ವರ್ಷಗಳ ದೀರ್ಘ ಚರಿತ್ರೆ ಎಲ್ಲೆಲ್ಲ ನಡೆದಿದೆ ನೋಡೋದು. ML ಮೂವ್ಮೆಂಟ್ ಅಲ್ಲಿ ಕೂಡ ಹೋಗಿದೆ. ಸೊ ಇದಿಷ್ಟು ವಿವರಗಳು ಸಾಕು ಅಂತ ಕಾಣಿಸುತ್ತೆ. ಸೊ ದಲಿತ ಚಳವಳಿಯ ಒಳಗಡೆನೆ ಆಂತರಿಕ ಸಂಘರ್ಷಗಳು, ಆಂತರಿಕ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಡಿಬೇಟ್ ನಡೆದಿದೆ. 1983-84ರಲ್ಲಿ ಚಾರಿತ್ರಿಕವಾಗಿ 2 ಬಣ ಆದಾಗ ಸಂಚಾಲಕ ಸಮಿತಿ ಮತ್ತು ಸಂಯೋಜಕ ಸಮಿತಿ ಒಳಗಡೆ ದೀರ್ಘವಾಗಿರ್ತಕ್ಕಂಥ ಚರ್ಚೆ ಸಂವಾದಗಳು ನಡೆದಿವೆ. ಅದು ದಸ್ತಾವೇಜುಗಳಲ್ಲಿ ಸಿಗ್ತದೆ, ಮೀಟಿಂಗಿನ ನಡವಳಿಗಳಲ್ಲಿ ಈ ಆಕಾರಗಳು ಸಿಗ್ತವೆ. ಇದನ್ನು ನೋಡಿದಲ್ಲೇ ಕಲ್ಲು ಹೊಡೆಯುವಂಥ ವಿದ್ವತ್ತಿನ ಜಾಣ್ಮೆಯ ಪಂಡಿತರು ಬಹಳ ಜನ ಇದ್ದಾರೆ. ಅದನ್ನು ನೋಡಿದರೆ ಅವರ ಆ ಥರ ಮಾತಾಡಲಿಕ್ಕೆ ಇಲ್ಲ. ಮುಂದುವರೆದು ಈ ಸಂಯೋಜಕ ಸಮಿತಿ ಒಳಗಡೆ ML ಮೂವ್ಮೆಂಟ್ ಅವ್ರಿಗೆ ಏನು ಹೋಯ್ತಲ್ಲ, ಆಗ ಈ ಸಂಚಾಲಕ ಸಮಿತಿಯವರು ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನು ಒಪ್ಪಿಕೊಂಡು ಚುನಾವಣಾ ರಾಜಕೀಯಕ್ಕೆ ಹೋದರು. ಆದರೆ ಸಂಯೋಜಕ ಸಮಿತಿಯವರು ನಾವು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಪಾರ್ಲಿಮೆಂಟರಿ ಸಿಸ್ಟಮ್ನಿಂದ ಸಮಗ್ರ ಬದಲಾವಣೆ ಸಾಧ್ಯ ಇಲ್ಲ, ಹಾಗಾಗಿ ನಮಗೆ ಬ್ಯಾಲೆಟ್ ಮುಖ್ಯ ಅಲ್ಲ, ನಮಗೆ ಬುಲೆಟ್ ಕೂಡ ಬೇಕು ಅಂತ ಆ ಕಡೆಗೆ ಹೋದರು. ಈ 2 ಬಣಗಳ ನಡುವೆ ದೀರ್ಘವಾಗಿರ್ತಕ್ಕಂಥ ಸಂಘರ್ಷಗಳು ನಡೆದವು. ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಹಾಡುಗಳು ಬಂದವು. ಓಟು ಕೇಳು ಕಾರು ಬಂತಣ್ಣ, ಹೋರ ಮಣ್ಣ ಮೆಟ್ಟು ತೆಗೆದು ಮೂತಿ ಗೊಡೆಯಣ್ಣ,
ಮತ್ತೆ ಬಂದು ನೋಡಿರೋ ಮಾಯದಂತ ಎಲೆಕ್ಷನ್, ಮರಳಿ ಬಂದು ನೋಡಿರೋ ಮಾಯದಂತ ಎಲೆಕ್ಷನ್ ಅಂತ ನೂರಾರು ಹಾಡುಗಳು ದಲಿತ ಚಳುವಳಿಯ 2-3 ಬಣಗಳ ನಡುವೆ ನಡೆದಿರ್ತಕ್ಕಂಥ ಸೈದ್ಧಾಂತಿಕ ಸಂಘರ್ಷಕ್ಕೆ ಶಕ್ತಿಶಾಲಿಯಾದ ಕನ್ನಡಿಯನ್ನ ಇಡುತ್ತವೆ. ನನಗೆ ಟೈಮಿನ ಪರಿಮಿತಿಯನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿಲ್ಲ, ಹಂಗ ಒತ್ತುವರಿ ಮಾಡ್ಬೋದಾದ್ರೆ ನಾನು ಎಷ್ಟು ಸಲ ಟೈಮಿಗೆ ಬೆಲೆ ಪಟ್ಬಿಟ್ಟು ಈ ಕಂಟ್ರೋಲ್ ಮಾಡಿ ಕೆಲವನ್ನ ಶ್ರಿಂಕ್ ಮಾಡತಕ್ಕಂಥ ಅಪಾಯಕ್ಕೆ ನನ್ನನ್ನೇ ನಾನು ಒಡ್ಡಿಕೊಳ್ಳತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಸೊ ದಲಿತ ಚಳುವಳಿಯನ್ನು ಇಡಿಯಾಗಿ ಕೆಲವು ಮಾಹಿತಿ ಅಂಕಿಅಂಶಗಳ ಮೂಲಕ ಮಾತಾಡಲಿಕ್ಕೆ ಬರೋದಿಲ್ಲ. ಅದು ಮಾಡಬಾರ್ದು. ಹಾಗೆ ಮಾಡೋದಿದ್ರೆ ಸಮಗ್ರವಾಗಿರ್ತಕ್ಕಂಥ ಆಕಾರ ಸಂಪನ್ಮೂಲ ತೆಗೆದುಕೊಳ್ಳೋದು. ಬಟ್ ಒಂದು ಬಹಳ ದೊಡ್ಡ ಕೊರತೆ ಏನಪ್ಪ ಅಂದರೆ, ಕಳೆದ 50 ವರ್ಷಗಳ ದಲಿತ ಚಳುವಳಿಯ ಬಗೆಗೆ ಯಾವುದೇ ನಮಗೆ ಶಕ್ತಿಶಾಲಿಯಾದ ಸಮಗ್ರವಾದ ಆಕಾರಗಳು ಸಿಗೋದಿಲ್ಲ. ಗೋಡೆ ಬರಹಗಳಿರ್ಬೋದು, ಕರಪತ್ರಗಳಿರ್ಬೋದು, ಪೊಲೀಸ್ ಕಂಪ್ಲೇಂಟ್ಗಳಿರ್ಬೋದು, ಇವ್ಯಾವು ಕೂಡ ಸಿಗೋದಿಲ್ಲ. ಒಂದೇ ಒಂದು ಸೋರ್ಸಸ್ ಅಂದರೆ ಪಂಚಮ ಪತ್ರಿಕೆಯ 2 ಸಂಪುಟಗಳು ಮಂಗಳೂರು ವಿಜಯ ಅವರ ಹತ್ರ ಇದೆ. ಅದರ ಪುಟಗಳಲ್ಲಿ 1974ರಿಂದ 84-85ರವರೆಗೆ ಈ ನಾಡಿನ ಹಳ್ಳಿಗಳ ಗ್ರಾಮಗಳಲ್ಲಿ ದಲಿತರ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ, ಮಾನಭಂಗ, ಕೊಲೆ ಇವೆಲ್ಲವೂ ರಕ್ತಸಿಕ್ತ ಚರಿತ್ರೆ ಪಂಚಮ ಪತ್ರಿಕೆಯಲ್ಲಿ ದಾಖಲಾಗಿದೆ. ದಯವಿಟ್ಟು ದಲಿತ ಚಳುವಳಿ ಬಗ್ಗೆ ನಮ್ಗೆ ಆಸಕ್ತಿ ಕುತೂಹಲ ಇದ್ರೆ ಪಂಚಮ ಪತ್ರಿಕೆಯನ್ನು ನೋಡಬೇಕು. ದಲಿತ ಚಳುವಳಿ ಹುಟ್ಟೋಕ್ಕಿಂತ ಮೊದಲು ನಮ್ಮ ಗ್ರಾಮೀಣ ಸಮಾಜದಲ್ಲಿ ಶೋಷಣೆ, ಅನ್ಯಾಯ, ಅಪಮಾನ ಸಾಂಪ್ರದಾಯಿಕವಾಗಿತ್ತು. ಯಾವಾಗ ದಲಿತರು ಸ್ವಾಭಿಮಾನದಿಂದ ಹೋರಾಟಕ್ಕೆ ಇಳಿದ್ರೋ ಆಗ ಫ್ಯೂಡಲ್ ಶಕ್ತಿಗಳೇನಾದರೂ ಇವರ ಬಗೆಗೆ ದ್ವೇಷ, ಹಗೆತನವನ್ನ ಸಂಘಟನಾತ್ಮಕ ಶಕ್ತಿಯ ಮೂಲಕ ಹೆಚ್ಚಿಸಿಕೊಂಡರು. ಎಂ.ಡಿ. ಗಂಗಯ್ಯ ಫ್ರಮ್ ಚಿಕ್ಕಮಗಳೂರು, ರಾಜ್ಯ ಸಂಚಾಲಕರು, ಅವರು ಹುಲ್ಲೆಮನೆ ಭೂ ಹೋರಾಟ, ಮೂಡಿಗೆರೆ ತಾಲೂಕು ಹುಲ್ಲೆಮನೆ ಭೂ ಹೋರಾಟ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಿಗೆರೆಯ ಎಸ್ ಐ ಹತ್ರ ಮಾತಾಡಕ್ಕೆ ಹೋದ್ರೆ, ಆಲ್ದೂರಿನ ಎಸ್ ಐ ಹತ್ರ ಮಾತಾಡಕ್ಕೆ ಹೋದ್ರೆ ಆಲ್ದೂರಿನ ಎಸ್ ಐ ಅವರನ್ನು ಬಟ್ಟೆ ಬಿಡಿಸಿ ಹೊಡೆದು ಕೇವಲ ಅಂಡರ್ವೇರಲ್ಲಿ 24 ಗಂಟೆ ಲಾಕಪ್ಪಿಗೆ ಹಾಕಿದ್ದಾರೆ. ರಾಜ್ಯ ಸಂಚಾಲಕ ಒಬ್ಬನನ್ನ ಲಾಕಪ್ಪಿಗೆ ಹಾಕಿದ್ದಾರೆ ಅಂತಂದ್ರೆ ನನ್ನ ಕಾರ್ಯಕರ್ತರ ಪಾಡೆ ಎಷ್ಟು ಜನಕ್ಕೆ ಪೊಲೀಸರು ಹೊಡ್ತಾರೆ, ಎಷ್ಟು ಜನಕ್ಕೆ ಭೂಮಾಲೀಕರು ಹೊಡ್ತಾರೆ, ಈ ಮಾಹಿತಿಗಳು ಗೊತ್ತಿಲ್ಲ. ಆದರೆ ದಲಿತ ಚಳವಳಿಯನ್ನ ಟೀಕೆ ಮಾಡೋದಕ್ಕೆ, ಉಪದೇಶ ಮಾಡೋದಕ್ಕೆ ಬಳಸುವಂತ 2-3 ಪ್ರಸಿದ್ಧ ಮಾಹಿತಿಗಳು ಯಾವುದು ಅಂತಂದ್ರೆ ಅದು ಸಿದ್ಧಲಿಂಗಯ್ಯ ಗೊತ್ತಲ್ಲ, ಚಳುವಳಿ ಬಿಟ್ಟರೆ MLC ಆಗ್ಬಿಟ್ರು, ಅದು ಒಂದೇ, ಅದೊಂದೇ ಗೊತ್ತಿರೋದು. ಇನ್ನು ಉಳಿಕೆ ಗೊತ್ತಿಲ್ಲ ಮತ್ತು ಬೇಕಾಗಿಲ್ಲ. ಯಾಕಂದ್ರೆ ಫ್ಯೂಡಲ್ ಧೋರಣೆ, ಅದು ಫ್ಯೂಡಲ್ ಧೋರಣೆಗೆ ಅದು ಬೇಕಾಗಿಲ್ಲ. ಎರಡನೇದು ದೇವನೂರು ಶಿವಮಲ್ಲ ಗೊತ್ತಲ್ಲ, ಅವರು ವಯಸ್ಕರ ಶಿಕ್ಷಣಕ್ಕೆ ಅಧ್ಯಕ್ಷರಾಗ್ಬಿಟ್ರು. ಹಾಸನ ಚಂದ್ರಪುರ ಸತ್ಯಾಗಿ ಗೊತ್ತಲ್ಲ, ಅವರು ಕೊಳಚೆ ನಿರ್ಮೂಲನಾ ಮಂಡಳಿಗೆ ಅಧ್ಯಕ್ಷರಾಗ್ಬಿಟ್ರು. ದಲಿತ ಚಳವಳಿ ಹೋಯ್ತು, ಎಲ್ಲ ಮಾರ್ಕೊಂಡ್ಬಿಟ್ರು. ಹಂಗಲ್ಲ, ದಲಿತ ಚಳವಳಿಯನ್ನ ಕಟ್ಟುತ್ತಿರುವಾಗಲೇ ಹೈಯರ್ ಎಜುಕೇಷನ್ಗೆ ಹೋಗಬಹುದಾದವರು ಉನ್ನತ ಶಿಕ್ಷಣಕ್ಕೆ ಹೋಗದಲ್ಲೇ ಅರ್ಧಕ್ಕೆ ಎಜುಕೇಷನ್ ನಿಲ್ಲಿಸಿದ್ದಾರೆ. SSLC ಓದಿದವರು PUC ಹೋಗ್ಬಹುದಾದ್ರು PUC ಹೋಗಲಿಲ್ಲ. PUC ಪಾಸಾದವರು BA ಹೋಗ್ಬೋದಾಗಿದ್ರು BA ಓದಲಿಲ್ಲ. ಆರ್ಮಾನ್ಸಯ್ಯ ದೊಡ್ಡ ಉದಾಹರಣೆ, ಬಹಳ ದೊಡ್ಡ ಸ್ಕಾಲರ್ ಕರ್ನಾಟಕದಲ್ಲಿ, ಹೋರಾಟಗಾರ, ಕವಿ, ಚಿಂತಕ, ಭಾಷಣಕಾರ, ಇಂಗ್ಲಿಷಲ್ಲಿ ಭಾಷಣ ಮಾಡ್ತಾರೆ ಬಹಿರಂಗ ಸಭೆಯಲ್ಲಿ. ಆರ್ಮಾನ್ಸಯ್ಯ ಎಜುಕೇಷನ್ ಏನು? PUC. ಇದೇ ಓದಕ್ಕಾಗಲಿಲ್ಲ, ಚಳುವಳಿ ಸಲುವಾಗಿ. ನೌಕರಲ್ಲಿದ್ದರೂ ರಿಸೈನ್ ಮಾಡಿ ಚಳುವಳಿಗೆ ಬಂದರಲ್ಲ ಸ್ವಾಮಿ. ಕೋರ್ಟ್ಗೆ ಕನ್ನಡಿ ರಾಮಯ್ಯ, ಬ್ಯಾಂಕ್ ಎಂಪ್ಲಾಯ್ ವಾಪಸ್ ಬಂದ್ರಲ್ವ ಚಳುವಳಿಯಿಂದ. ಚಳುವಳಿಯ ಕಟ್ಟುವ ಸಲುವಾಗಿ ಹೆಂಡ್ರು ಮಕ್ಕಳನ್ನು ಉಪವಾಸ ಇಟ್ಟು ಹೋಗಿ ಇವತ್ತು ಬೆಳಿಗ್ಗೆ ಬಂದ DSSನ ಕಾರ್ಯಕರ್ತ ಹೊರಟ ಅಂತಂದ್ರೆ ಮನೆಗೆ ಎಷ್ಟೊತ್ತಿಗೆ ಬರ್ತಾನೆ, ಯಾವ ದಿವಸ ಬರ್ತಾನೆ ಅಂತ ಅವರಿಗೂ ಗೊತ್ತಿರಲಿಲ್ಲ, ಮನೆಯವರಿಗೂ ಗೊತ್ತಿರಲಿಲ್ಲ. ಈಗ ನನಗೆ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಸುಡುಗಾಡಿಲ್ಲ, ಇಂಥ ಯಾವ ವಿವರಗಳು ಗೊತ್ತಿಲ್ಲದೆ ಸಿದ್ಧಲಿಂಗಯ್ಯ MLC ಆದ ಚಳುವಳಿ ಕೊಂದ, ಸಿದ್ಧಲಿಂಗಯ್ಯ MLC ಆದ ಚಳುವಳಿ ಎಷ್ಟು ದಿವಸ ಹೇಳ್ತಾರೆ ಈ ಭಜನೆ ಬಿಟ್ಬಿಡೋಣ. ಸೊ ದಲಿತ ಚಳುವಳಿ ಅಂತಂದ್ರೆ ಅದು ಬಹಳ ಸಂಕೀರ್ಣವಾಗಿದೆ. ಅದು 100 ಜನ ಕಾರ್ಯಕರ್ತರನ್ನ, ಹೋರಾಟಗಾರನ್ನ
ಚಿಂತಕನಾಗಿ ಹೋರಾಟಗಾರನಾಗಿ ಮಾರ್ಪಡಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಅದರದ್ದಾಗಿರ್ತಕ್ಕಂಥ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನ ದಲಿತ ಚಳವಳಿ ಕೊಟ್ಟಿದೆ. ನಾನು ಇದ್ರ ಮೂಲಕ ದಲಿತ ಚಳವಳಿಯನ್ನ ಏಕಮುಖವಾಗಿ ಸಮರ್ಥನೆ ಮಾಡ್ತೀನಿ ಅನ್ನೋದಾಗಲಿ, ಗ್ಲೋರಿಫೈ ಮಾಡ್ತೀನಿ ಅನ್ನೋದಾಗಲಿ ನನ್ನ ಧೋರಣೆ, ನನ್ನ ಶೈಲಿಯ ವಿಧಾನ ಅಲ್ವೇ ಅಲ್ಲ, ಖಂಡಿತ ಆಗಲ್ಲ. ಈಗ ನನ್ನ ಎರಡನೇ ಭಾಗದ ಮಾತುಗಳೇನಂತಂದ್ರೆ, ಕನ್ನಡ ಸಾಹಿತ್ಯಕ್ಕೂ ಮತ್ತು ದಲಿತ ಹೋರಾಟಕ್ಕೂ ಇರ್ತಕ್ಕಂಥ ಅಂತರ್ ಸಂಬಂಧ ಯಾವುದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಮುಂದಿನ ಸೆಷನ್ಗಳಲ್ಲಿ ಕನ್ನಡ ಸಾಹಿತ್ಯಕ್ಕೂ ಮಹಿಳಾ ಚಳವಳಿಗೂ, ಕನ್ನಡ ಸಾಹಿತ್ಯಕ್ಕೂ ಕಾರ್ಮಿಕ ಚಳವಳಿಗೂ, ಕನ್ನಡ ಸಾಹಿತ್ಯಕ್ಕೂ ಮತ್ತು ಕನ್ನಡ ಪದ ಚಳವಳಿಗೆ ಇರ್ತಕ್ಕಂಥ ಅಂತರ್ ಸಂಬಂಧ ಏನು ಅನ್ನೋದನ್ನು ನಮ್ಮ ಸ್ನೇಹಿತರು ನಿಮ್ಮೊಂದಿಗೆ ಚರ್ಚೆ ಸಂವಾದ ನಡೆಸ್ತಾರೆ. ನಾನು ಮಾತಾಡಬೇಕಾಗಿದ್ದು ಕನ್ನಡ ಸಾಹಿತ್ಯಕ್ಕೂ ಮತ್ತು ದಲಿತ ಚಳವಳಿಗೆ ಇರ್ತಕ್ಕಂಥ ಅಂತರ್ ಸಂಬಂಧ ಯಾವುದು. ಇನ್ ಜನರಲ್ ಯಾವುದೇ ಚಳವಳಿಗಳು ಸಾಹಿತ್ಯದಿಂದ ಪ್ರಭಾವಗೊಂಡಿರ್ತವೆ ಮತ್ತು ಸಾಹಿತ್ಯದಿಂದ ಅವು ಕಲಿತುಕೊಂಡಿರ್ತವೆ, ತಮಗೆ ಬೇಕಾದಷ್ಟನ್ನು ಕಲಿತಿರ್ತವೆ ಚಳವಳಿಗಳು. ಅದೇ ರೀತಿಯಲ್ಲಿ ಸಾಹಿತ್ಯವು ಚಳುವಳಿಗಳಿಂದ ಪ್ರಭಾವಿತ ಆಗಿರ್ತವೆ ಮತ್ತು ತಮಗೆ ಬೇಕಾಗಿದ್ದನ್ನು ಚಳುವಳಿಯಿಂದ ಅವು ಪಡೆದಿರ್ತವೆ. ಆದರೆ ಚಳುವಳಿಯಿಂದ ಪಡೆಯುವಾಗ ನೇರವಾಗಿ ಪಡೆಯುವುದಿಲ್ಲ, ನೆನಪಿರಲಿ. ಒಂದು ವಿರೋಚಿತವಾಗಿರ್ತಕ್ಕಂಥ ಕ್ರಾಂತಿಕಾರಿ ಹೋರಾಟ ನಡೆಯುವಾಗ ಅದರ ಸಂಪೂರ್ಣ ನೆರಳು ಅಥವಾ ಅದರ ಸಂಪೂರ್ಣ ಪ್ರಭಾವ ಆ ಕಾಲದಲ್ಲಿ ರಚನೆ ಆಗ್ತಕ್ಕಂಥ ಎಲ್ಲ ಸಾಹಿತ್ಯ ಕೃತಿಗಳನ್ನು ಪ್ರಭಾವಿಸುತ್ತದೆ ಅಂತ ನಾವು ಅಂದುಕೊಂಡಿದ್ವಲ್ಲ, ಹಂಗಿರಲ್ಲ. ಎಷ್ಟೋ ಸಲ ಚಳುವಳಿಯ ಗುರಿ ಮತ್ತು ಚಳುವಳಿಯ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಠ್ಯಗಳು ನಿರ್ಮಾಣ ಆಗ್ತವೆ. ಇದಕ್ಕೆ ನಾನು ಶಕ್ತಿಶಾಲಿಯಾದ ಬಹಳ ದೊಡ್ಡ ಉದಾಹರಣೆಯನ್ನು ಕೊಡ್ತೀನಿ. ಕನ್ನಡದಲ್ಲಿ ಪ್ರಸಿದ್ಧವಾದ ಒಂದು ಕಾದಂಬರಿ ಇದೆ, ರಾಮಾಯಣ ಕಾದಂಬರಿ. ಆ ಗ್ರಾಮಾಯಣ ಕಾದಂಬರಿ ರಚನೆಯಾಗಿದ್ದು 1952-53 ಆಸುಪಾಸಿನಲ್ಲಿ. ಯಾವ ನಾಡಿನ ಅಂದರೆ ಯಾವ ಪ್ರದೇಶದಲ್ಲಿ ಆ ರಾಮಾಯಣ ಕಾದಂಬರಿ ರಚನೆ ಆಯಿತೋ ಆ ರಚನೆಯಾಗುವ ಚಾರಿತ್ರಿಕ ಸಂದರ್ಭದಲ್ಲಿ ಅದೇ ಭಾಗದಲ್ಲಿ ಹೈದರಾಬಾದ್ ನಿಜಾಮನ ವಿರುದ್ಧ ರೈತಾಪಿಗಳು, ಭೂಹೀನರು ರಾಜನೈತಿಕವಾಗಿರ್ತಕ್ಕಂತಹ ವಿರೋಚಿತವಾಗಿರ್ತಕ್ಕಂತಹ ಸಶಸ್ತ್ರ ಬಂಡಾಯವನ್ನೇ ಅವರು ನಡೆಸಿದರು. ಅದರ ಘೋಷಣೆ ಏನಾಗಿತ್ತು? ಲ್ಯಾಂಡ್ ಟು ದ ಟಿಲ್ಲರ್, ಉಳುವವನಿಗೆ ಭೂಮಿ ಕೊಡ್ರಿ ಅಂತ. ಉಳುವನಿಗೆ ಭೂಮಿ ಕೊಡ್ರಿ ಅನ್ನೋದು 70ರ ದಶಕದ ಕಾಗೋಡು ಸತ್ಯಾಗ್ರಹದ ಘೋಷಣೆ ಅಲ್ಲ. ಹಾಗಂತ ನಮಗೆ ಮಾಹಿತಿ ಕೊಡಲಾಗಿದೆ ಅಲ್ಲ. ಇಡೀ ಇಂಡಿಯಾದಲ್ಲಿ ಲ್ಯಾಂಡ್ ಟು ದ ಟಿಲ್ಲರ್ ಎನ್ನುವಂಥ ಘೋಷಣೆಯನ್ನು ಕೊಟ್ಟದ್ದು ವೀರ ತೆಲಂಗಾಣ ಹೋರಾಟ 1946ರಿಂದ 52ರವರೆಗೆ ನಡೀತು. ಅದೇ ಸಂದರ್ಭದಲ್ಲಿ ಬಂದಂಥ ಗ್ರಾಮಾಯಣ ಕಾದಂಬರಿ ಲ್ಯಾಂಡ್ ಇಶ್ಯೂವನ್ನು ಅದು ಅಡ್ರೆಸ್ ಮಾಡುತ್ತೆ. ಆದರೆ ಭೂಮಿಯ ಪ್ರಶ್ನೆಯನ್ನು ಅದು ಹೋರಾಟದ ಸಂಕೇತವಾಗಿ ಇಂಟರ್ಪ್ರಿಟೇಷನ್ ಮಾಡುವ ಬದಲು ಅದು ದೈವೀಕರಿಸುತ್ತದೆ. ಅದಕ್ಕೆ ನಾನು ಹೇಳಿದ್ದು, ಒಂದು ಹೋರಾಟ ನಡೆಯುವಾಗ ಯಥಾವತ್ತಾಗಿ ಅದರ ಪ್ರಭಾವವನ್ನು ಅದು ಪಡೀಲಿಕ್ಕೆ ಇಲ್ಲ. ಆದರೆ ಚಳುವಳಿಗೂ ಮತ್ತು ಸಾಹಿತ್ಯಕ್ಕೂ ಅಂತರ್ ಸಂಬಂಧಗಳು ನಿರಂತರವಾಗಿ ಇರುತ್ತವೆ. ಈಗ ನಾನು ಕನ್ನಡ ಸಾಹಿತ್ಯಕ್ಕೂ ಮತ್ತು ದಲಿತ ಚಳುವಳಿಗೆ ಇರ್ತಕ್ಕಂಥ ಅಂತರ್ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ 4 ಪರಿಕಲ್ಪನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಈ 4 ಪರಿಕಲ್ಪನೆಗಳನ್ನು ನಾನು ದೀರ್ಘವಾಗಿ ವಿವರಿಸಲಿಕ್ಕೆ ಹೋಗೋದಿಲ್ಲ, ಅತ್ಯಂತ ಸಂಕ್ಷಿಪ್ತವಾಗಿ ಟಿಪ್ಪಣಿ ರೂಪದ ಮಾತುಗಳನ್ನು ನಿಮ್ಮೊಂದಿಗೆ ಹೇಳ್ತೀನಿ. ಮೊದಲನೇದು ಬುದ್ಧ ತತ್ವ, ಎರಡನೇದು ಕಾರ್ಲ್ ಮಾರ್ಕ್ಸನ ಲೋಕದೃಷ್ಟಿ, ಮೂರನೇದು ಬಾಬಾ ಸಾಹೇಬರ ಆಶಯಗಳು, ನಾಲ್ಕನೇದು ಭಾರತ ಸಂವಿಧಾನದ ಮೌಲ್ಯಗಳು. ಈ 4 ಅಂಶಗಳ ಆಧಾರದ ಮೇಲೆ ಅಥವಾ 4 ಪರಿಕಲ್ಪನೆಗಳ ಮೇಲೆ ಇಡೀ ಕನ್ನಡ ಸಾಹಿತ್ಯಕ್ಕೂ ಮತ್ತು ದಲಿತ ಚಳವಳಿಗೆ ಇರ್ತಕ್ಕಂಥ ಅಂತರ್ ಸಂಬಂಧನ ನಾವು ಅರ್ಥ ಮಾಡ್ಕೋಬಹುದು. ಬುದ್ಧನ ತತ್ವ ಏನಿದೆಯಲ್ಲ, ಅದಕ್ಕೂ ದಲಿತ ಚಳವಳಿ ಮತ್ತು ಕನ್ನಡ ಸಾಹಿತ್ಯಕ್ಕೂ ಏನು ಸಂಬಂಧ ಇದೆ, ಇದನ್ನ ವಿಶ್ಲೇಷಣೆ ಮಾಡುವಾಗ ಬುದ್ಧನ ಬಗ್ಗೆ ಎಷ್ಟು ಕಥೆಗಳು ಬಂದವೆ, ಎಷ್ಟು ಕಾದಂಬರಿಗಳು ಬಂದವೆ, ಎಷ್ಟು ಪದ್ಯಗಳು ಬಂದವೆ ಅಂತ ಒಂದು ಕಡೆ ರಾಶಿ ಹಾಕೋದಲ್ಲ. ಅದು MA ಮಾಡುವಂಥವ್ರು ಅಸೈನ್ಮೆಂಟ್ ಮಾಡ್ಬೋದು ಅಷ್ಟೇ, ಹಾಗಲ್ಲ. ಮತ್ತು ಇಡೀ ಕನ್ನಡ ಸಾಹಿತ್ಯವೇ ಬುದ್ಧನ ಆಶಯಗಳಿಂದ ಕ್ರಿಯೇಟ್ ಆಗಿದೆ ಅಂತಲೂ ಸರಳೀಕರಿಸುವುದು ಕೂಡ ಅಲ್ಲ. ದಲಿತ ಚಳವಳಿಯನ್ನು ಪ್ರಭಾವಿಸುವುದು ಬುದ್ಧ ತತ್ವ ಅಂತಲೂ ಕೂಡ ಅಲ್ಲ. ಮತ್ತೆ ಹೆಂಗಂತ ಕೇಳಿದ್ರೆ, ಇಡೀ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಒಂದು ಗುಣ ಇದೆ. ಅದೇನಂತಂದ್ರೆ
ಪರಿವರ್ತನಶೀಲ ಗುಣ ಇದೆ ಕನ್ನಡ ಸಾಹಿತ್ಯಕ್ಕೆ. ನೀವು ಎಲ್ಲಿ ಬೇಕು ಅಂತ ನೋಡಿ, ಎಲ್ಲಿ ಬೇಕಾದ್ರೆ ಯಾವುದೇ ಮಾಹಿತಿನ ತೆಗೆದು ನೋಡ್ರಿ, ಬಹಳ ದೊಡ್ಡ ಪರಿವರ್ತನಶೀಲ ಗುಣ ಇದೆ. ಬರ್ಗೂರು ನೆಕ್ಸ್ಟ್ ಇದನ್ನ ಕನ್ನಡ ಸಾಹಿತ್ಯದ ಸ್ವಾತಂತ್ರ್ಯ ಬರ್ಗೂರು ನೆಕ್ಸ್ಟ್ ಇದನ್ನ ಕನ್ನಡ ಸಾಹಿತ್ಯದ ಸ್ವಾತಂತ್ರ್ಯ ಹೋರಾಟ ಅಂತ ಕರೀತಾರೆ. ಏನು ಪರಿವರ್ತನಶೀಲತೆ ಇದೆ? ಪಂಪ ತಾನು ಹುಟ್ಟಿದ ಒಂದು ಸಾಮಾಜಿಕ ಸ್ತರದ ನಿರ್ಬಂಧನೆಗಳನ್ನು ಕಿತ್ತೊಗೆದು ಮತ್ತೊಂದು ಧರ್ಮಕ್ಕೆ ಬಂದವನು, ಅಲ್ಲಿ ಅಸಮಾನ್ಯವಾಗಿರ್ತಕ್ಕಂಥ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದವನು. ಅದ್ರ ಬಗ್ಗೆ ಬೀಚಿನಲ್ಲಿ ಸರ್ ಅವರು ಮತ್ತು ಬರ್ಗೂರು ಹೇಳಿದ್ರೆ ನಾನು ರಿಪೀಟ್ ಮಾಡಲ್ಲ. ಅದನ್ನು ಬಸವಣ್ಣನೂ ಕೂಡ ಅದೇನೆ, ನಮ್ಗೆ ಗೊತ್ತಿದೆ ಬಸವಣ್ಣ ಯಾವ ಧರ್ಮದಿಂದ ಯಾವ ಧರ್ಮಕ್ಕೆ ಬಂದ. ಇವು ಆಂಶಿಕವಾಗಿರ್ತಕ್ಕಂಥ ಉದಾಹರಣೆಗಳು, ನಿದರ್ಶನಗಳು. ನಾವು ಇಡೀ ಕನ್ನಡ ಸಾಹಿತ್ಯವನ್ನು ನೋಡಿದರೆ ಸಾಹಿತ್ಯದ ವಸ್ತುವಿನಲ್ಲಿ, ಸಾಹಿತ್ಯದ ಆಶಯದಲ್ಲಿ, ಸಾಹಿತ್ಯದ ಆಕೃತಿಯಲ್ಲಿ, ಅಭಿವ್ಯಕ್ತಿಯಲ್ಲಿ, ಪಾತ್ರ ನಿರ್ಮಾಣದಲ್ಲಿ, ಸಂಭಾಷಣೆಗಳಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಪರಿವರ್ತನೆಯನ್ನು ನಾವು ಪರಿವರ್ತನಶೀಲತೆಯನ್ನು ಕಾಣ್ತೀವಲ್ಲ. ಈ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯಕ್ಕೂ ಮತ್ತು ಬುದ್ಧನ ತತ್ವಕ್ಕೂ ಒಂದು ಅಂತರ್ ಸಂಬಂಧ ಇದೆ ಅಂತ ನಾವು ಭಾವಿಸ್ಬೋದು. ಇದೇ ಕಾಲಕ್ಕೆ ಬುದ್ಧನ ತತ್ವಕ್ಕೂ ಕನ್ನಡ ಸಾಹಿತ್ಯಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥ ಒಂದು ಅಂಶ ಇದೆ. ಅದೇನಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಬುದ್ಧ ಹೇಳಿದ್ದು, ಈ ಪ್ರಪಂಚ ದೇವರಿಂದ ಸೃಷ್ಟಿ ಆಗಿಲ್ಲ, ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿಲ್ಲ, ಮತ್ತು ದೇವರಿಂದ ಈ ಪ್ರಪಂಚ ಸರ್ವನಾಶ ಆಗುವುದಿಲ್ಲ. ಇಡೀ ಪ್ರಪಂಚದಲ್ಲಿ ಒಂದು ಧರ್ಮ ದೇವರ ಬಗ್ಗೆ ಯಾವುದನ್ನು ಪ್ರಸ್ತಾಪ ಮಾಡದೇ ಇರತಕ್ಕಂಥ ಧರ್ಮ ಇದ್ರೆ ಅದು ಬುದ್ಧಿಸಂ. ಆದರೆ ಕನ್ನಡ ಸಾಹಿತ್ಯದಲ್ಲಿ ದೈವದ ನಂಬಿಕೆಗಳು ಯಥೇಚ್ಛ ಪ್ರಮಾಣದಲ್ಲಿ ಇರೋದ್ರಿಂದ ಈ ನೆಲೆಯಲ್ಲಿ ಬುದ್ಧನ ತತ್ವಕ್ಕೂ ಕನ್ನಡ ಸಾಹಿತ್ಯಕ್ಕೂ ನೇರ ಸಂಬಂಧ ಇಲ್ಲ. ಇಡೀ ಪ್ರಪಂಚದಲ್ಲಿ ಬುದ್ಧ ತತ್ವ ಮಾತ್ರವೇ ಸಂಘದ ಪರಿಕಲ್ಪನೆಯನ್ನ ಕೊಟ್ಟಿತು. ಈ ಸಂಘದ ಪರಿಕಲ್ಪನೆ ಏನಿದೆಯಲ್ಲ, ಇದು ವಚನ ಸಾಹಿತ್ಯದ ಮೇಲೆ ಪ್ರತ್ಯಕ್ಷವಾದ ಪರೋಕ್ಷವಾದ ಪರಿಣಾಮವನ್ನು ಬೀರಿದೆ. ವಚನಗಳಲ್ಲಿ ತೆಗೆದು ನೋಡಿದ್ರೆ ಸಂಘ 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 ಮೇಲಿಂದ ಮೇಲೆ ಬರ್ತದೆ. ಮತ್ತು ಅನುಭವ ಮಂಟಪ ನಮಗೆ ಗೊತ್ತೇ ಇದೆ. ಎಲ್ಲರೂ ಸೇರಿ ಜಾತಿ ಧರ್ಮ ವೃತ್ತಿ ಎಲ್ಲದೂ ಮಾಡ್ಕೊಂಡು ಕಡೆ ಸೇರಿದ್ರಲ್ಲ ಸಂಘದ ಕಲ್ಪನೆ. 70-80ರ ದಶಕದ ಎಲ್ಲ ಪ್ರಗತಿಪರ ಹೋರಾಟಗಳು ಸಂಘದ ಕಲ್ಪನೆ. ಬಂಡಾಯ ಸಾಹಿತ್ಯ ಸಂಘಟನೆ ಸಂಘದ ಕಲ್ಪನೆ. ಈ ದೃಷ್ಟಿಯಲ್ಲಿ ದಲಿತ ಸಾಹಿತ್ಯಕ್ಕೂ ಮತ್ತು ಬುದ್ಧ ತತ್ವಕ್ಕೂ ಸಂಬಂಧ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಆಸಕ್ತರು ಈ ಅಂಶವನ್ನ, ಈ ಎಳೆಯನ್ನ, ಈ ಪರಿಕಲ್ಪನೆಯನ್ನು ಹಿಡಿದು ನಿಮ್ಮ ಅಧ್ಯಯನ ಮತ್ತು ವಿಶ್ಲೇಷಣೆ ಇದ್ರೆ ಅದನ್ನ ವಿಸ್ತಾರ ಮಾಡ್ಕೋಬಹುದು. ಇನ್ನೊಂದು ಕಾರ್ಲ್ ಮಾರ್ಕ್ಸನ ಲೋಕದೃಷ್ಟಿ, ಕನ್ನಡ ಸಾಹಿತ್ಯ ಮತ್ತು DSS ದಲಿತ ಚಳವಳಿ ಏನು? ಇಡೀ ಕನ್ನಡ ಸಾಹಿತ್ಯವನ್ನು ತೆಗೆದು ನೋಡಿದ್ರೆ ಸಂಘರ್ಷಗಳ ದೀರ್ಘವಾದ ಬೆಳವಣಿಗೆಯನ್ನು ಕಾಣ್ತೀವಿ. ವರ್ಣ ಸಂಘರ್ಷ ಇರ್ಬೋದು, ಜಾತಿ ಸಂಘರ್ಷ ಇರ್ಬೋದು, ವರ್ಗ ಸಂಘರ್ಷ ಇರ್ಬೋದು, ಮತ್ತು ಯಜಮಾನಿಕೆಯನ್ನು ವಿರೋಧಿಸಿರ್ತಕ್ಕಂತಹ ಜನತೆಯ ಪಾತ್ರಗಳ ನಿರ್ವಹಣೆ ಮತ್ತು ನಿರೂಪಣೆ, ಇವೆಲ್ಲವೂ ಇಡೀ ಕನ್ನಡ ಸಾಹಿತ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಚಾಲಕ ಶಕ್ತಿ. ಅದು ಪಂಪನಿಂದಲೇ ಶುರುವಾಗ್ತದೆ, ಇವತ್ತಿನವರೆಗೂ ಕೂಡ ಬಂದಿದೆ. ಸಂಘರ್ಷ ದಲಿತ ಚಳುವಳಿಯ ಆ ಶೀರ್ಷಿಕೆನೇ ದಲಿತ ಸಂಘರ್ಷ ಸಮಿತಿ. ಎಲ್ಲ ಜಾತಿಯ ಬಡವರು ದಲಿತರು, ಅವರ ವಿರುದ್ಧ ನಾವು ಎಲ್ಲ ಜಾತಿಯ ಬಡವರು ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಕಾರ್ಲ್ ಮಾರ್ಕ್ಸನ ತತ್ವ ಏನು? ಯಾವುದೇ ವ್ಯವಸ್ಥೆಯಲ್ಲಿ ಪರಸ್ಪರ ವಿರುದ್ಧ ಶಕ್ತಿಗಳ ನಡುವೆ ನಿರಂತರವಾದ ಸಂಘರ್ಷ ಇರ್ತದೆ, ಐಕ್ಯತೆ ಇರ್ತದೆ. ಈ ಸಂಘರ್ಷದ ಮೂಲಕ ಹೊಸ ವ್ಯವಸ್ಥೆಯೊಂದು ಹುಟ್ಟುತ್ತದೆ. ಇದು ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸನ ಈ ಲೋಕದೃಷ್ಟಿ ಕನ್ನಡ ಸಾಹಿತ್ಯದಲ್ಲಿ ಅಂಶವಾಗಿ ಬಂದಿದೆ. ಆದರೆ ಕನ್ನಡ ಸಾಹಿತ್ಯ ಬರೆದವರೆಲ್ಲರೂ ಮಾರ್ಕ್ಸನ್ನು ಓದ್ಕೊಂಡು ಬರ್ತಾರೆ ಅಂತ ತರಲೇಬಾರದು. ಇನ್ ದಿ ಸೇಮ್ ಟೈಮ್ ದಲಿತ ಸಂಘರ್ಷ ಸಮಿತಿ ನಡೆಸಿರ್ತಕ್ಕಂಥ ಅಷ್ಟೂ ಹೋರಾಟಗಳಲ್ಲಿ ಕಾರ್ಲ್ ಮಾರ್ಕ್ಸನ ಪ್ರಭಾವ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಡೆದಿದೆ. ಅದಕ್ಕೆ ಈ DSS ನಡೆಸಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಡೆಸಿರ್ತಕ್ಕಂಥ ನಾಡಿನಾದ್ಯಂತ ರಾಜ್ಯದಾದ್ಯಂತ ನಡೆಸಿರ್ತಕ್ಕಂಥ ದೊಡ್ಡ ಪ್ರಮಾಣದ ಭೂ ಹೋರಾಟಗಳೇ ಬಹಳ ದೊಡ್ಡ ಉದಾಹರಣೆ. ಅದ್ರ ಬಗೆಗೆ ನಮಗಿರ್ತಕ್ಕಂಥ ಮಾಹಿತಿಗಳು ಕಡಿಮೆ. ಬಟ್ ನನಗಿರ್ತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ನಾನು ಸಮಯಾವಕಾಶದ ಕೊರತೆ ಇರೋದ್ರಿಂದ ಆ ಎಲ್ಲ ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ
ಅದು ಡಿವಿಯೇಷನ್ ತಗೊಂಡು ಒಂದು ML ಮೂವ್ಮೆಂಟ್ ಆಯಿತು ಅನ್ನೋದು ದಲಿತ ಚಳವಳಿಯ ನಡಿಗೆಯಲ್ಲಿ ಅತ್ಯಂತ ಮಹತ್ವದ ಘಟ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಈ ನಿಟ್ಟಿನಲ್ಲಿ ದಲಿತ ಚಳವಳಿಗೂ ಕನ್ನಡ ಸಾಹಿತ್ಯಕ್ಕೂ ಮತ್ತು ಕಾರ್ಲ್ ಮಾರ್ಕ್ಸನ ಲೋಕದೃಷ್ಟಿಗೂ ನೇರ ಸಂಬಂಧ ಇದೆ. ಒಂದು ಸಣ್ಣ ಪ್ರಸಂಗ ನಿಮ್ಮ ಎದುರಿಗೆ ತರ್ತೀನಿ. ಅದೇನು ಅಂತಂದರೆ 1979 ಇಸ್ವಿ ಮುಗಿತಾ ಅವಕಾಶ ಇಲ್ಲ, ಇದ್ರ ಜೊತೆಗೆ ಅಧ್ಯಯನ ಶಿಬಿರಗಳ ಮಹತ್ವವನ್ನು ಹೇಳ್ತೀನಿ. ಒಂದು ಪ್ರಸಂಗ ಹೇಳ್ತೀನಿ. 1979 ಇಸ್ವಿ ಆಗಸ್ಟ್ 6ನೇ ತಾರೀಕು ನಮ್ಮಂಥವರಿಗೆ ಅಂದರೆ ದಲಿತ ಚಳಿ ಒಳಗಡೆ ಇತ್ತು. ಯಾರು ಭೂಮಾಲೀಕರಿಂದ ಹೊಡೆತ ತಿಂದಿದ್ದಾರೋ, ಯಾರು ಪೊಲೀಸರಿಂದ ಅವಮಾನವಾಗಿ ಬಯಸ್ಕೊಂಡಿದ್ದಾರೋ, ಹೊಡೆತ ತಿಂದಿದ್ದಾರೋ, ಕೇಸ್ ಹಾಕ್ಸ್ಕೊಂಡಿದ್ದಾರಲ್ಲ, ಅವರಿಗೆ ಪ್ರತಿ ವರ್ಷದ ಆಗಸ್ಟ್ 6ನೇ ತಾರೀಕು ಮೈ ಜುಮ್ ಅಂತ. ಪ್ರತಿ ವರ್ಷದ ಆಗಸ್ಟ್ 6ನೇ ತಾರೀಕು. ಯಾಕಂದರೆ ಆಗಸ್ಟ್ 6ನೇ ತಾರೀಕು 79 ಇಸ್ವಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೀಕಲ್ಲು ಹೋಬಳಿಯ ಹುಣಸೆಕೋಟೆಯ ನಮ್ಮ ಅಕ್ಕ ನಮ್ಮವ್ವ ಅನುಸೂಯ ಮಾಳೆ ಮೇಲೆ ಆ ಊರಿನ ಕೃಷ್ಣೇಗೌಡ ಮತ್ತು ಆತನ ಸಂಗಡಿಗರು ನಡೆಸಿದ ಅತ್ಯಾಚಾರ. ಇದು ಬೆಳಕಿಗೆ ಬರಬೇಕಾದ್ರೆ ಎಷ್ಟೋ ದಿನಗಳಾಯಿತು. ಈ ಪ್ರಕರಣವನ್ನು ವಿರೋಧಿಸಿ 1979 ಇಸ್ವಿ ನವೆಂಬರ್ 29ನೇ ತಾರೀಕು ವಿಧಾನಸೌಧಕ್ಕೆ ಮುತ್ತಿಗೆ. ಅದಕ್ಕೆ ನಾಡಿನಾದ್ಯಂತ ಎಲ್ಲ ಜಿಲ್ಲಾ ಸಮಿತಿಯಿಂದ ದಲಿತ ಚಳವಳಿಯ ನಾಯಕರು, ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದರು. 1979 ನವೆಂಬರ್ 29ನೇ ತಾರೀಕು ಬೆಂಗಳೂರಲ್ಲಿ. ಆ ಕಾರ್ಯಕ್ರಮದಲ್ಲಿ ಕೋಟನಹಳ್ಳಿ ರಾಮಯ್ಯವರು ಪ್ರಾಸ್ತಾವಿಕವಾಗಿ ಮಾತಾಡಿದರು. ಆ ಇಡೀ ಕಾರ್ಯಕ್ರಮದ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥವರು ಯಾರು ಅಂತ ಕೇಳಿದ್ರೆ ನಮ್ಮ ಪ್ರೀತಿಯ ಬರಗೂರು ಮೇಷ್ಟ್ರು ಮತ್ತು ಕಾಳೇಗೌಡ ನಾಗವರ್ಷ ಅವರು. ಬರಗೂರು ಮೇಷ್ಟ್ರು ಇಲ್ಲ ಅಂತ ಕಾಣ್ತದೆ, ಅವರಿಗೆ ನೆನಪು ನಮಗಿಂತಲೂ ಚೆನ್ನಾಗಿರ್ತದೆ ಅಂತ ಭಾವಿಸ್ತೀನಿ. ಈ ಪ್ರಸಂಗವನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಅನುಸೂಯಮ್ಮ ಸವರ್ಣೀಯ, ಅನ್ಟಚಬಲ್ ಅಲ್ಲ. ಅನುಸೂಯಮ್ಮಳ ಮೇಲೆ ನಡೆದಂಥ ಅತ್ಯಾಚಾರಕ್ಕೆ ನ್ಯಾಯ ಕೊಡಿಸ್ಬೇಕಂತ ಸಂಘಟನೆ ಮಾಡಿದ್ದು, ಹೋರಾಟ ಮಾಡಿದ್ದು ಟಚಬಲ್ಸ್ ಅಲ್ಲ, ಅನ್ಟಚಬಲ್ಸ್ ಆಗಿರ್ತಕ್ಕಂಥ ದಲಿತ ಸಂಘಟನೆ ನೆನಪಿಡಬೇಕು. ದಲಿತ ಸಂಘಟನೆ ಬಗ್ಗೆ ಟೀಕೆ ಮಾಡೋರು, ಉಪದೇಶ ಮಾಡೋರು ಇದನ್ನ ಗಮನಿಸ್ತಾ ಇದೆ. ಮತ್ತು ಅಲ್ಲಿ ಇಡೀ ಬಹಿರಂಗ ಸಭೆಯನ್ನು ನಿರ್ವಹಣೆ ಮಾಡಿದವರು ಕಾಳೇಗೌಡ ನಾಗವರ್ಷ ಅವರು ಮತ್ತು ಬರಗೂರು ಮೇಷ್ಟ್ರು, ಪ್ರಗತಿಪರ ಸಾಹಿತಿಗಳು ಮತ್ತು ಹೋರಾಟಗಾರರು ಕೂಡ. ಅಲ್ಲಿಂದ ಮೊದಲುಗೊಂಡು ಇಲ್ಲಿವರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಬಂಡಾಯ ಸಾಹಿತ್ಯ ಸಂಘಟನೆ ಅನೇಕ ಐಕ್ಯ ಹೋರಾಟಗಳನ್ನು ನಡೆಸಿದರು. ಇದು ಕಾರ್ಲ್ ಮಾರ್ಕ್ಸನ ಲೋಕದೃಷ್ಟಿಗೆ ಸಮೀಪವಾದದ್ದು ಅನ್ನೋ ಕಾರಣಕ್ಕೆ ಹೇಳಕತ್ತೀನಿ. ಸವರ್ಣ ಹೆಣ್ಮಕ್ಳ ಮೇಲೆ ನಡೆದಂಥ ಅತ್ಯಾಚಾರ, ಅಸ್ಪೃಶ್ಯರ ಸಂಘಟನೆ, ಬರಗೂರು ಮೇಷ್ಟ್ರು ಅಂತವರು ಮತ್ತು ಕಾಳೇಗೌಡ, ಇದು ತುಂಬ ಜನ ಇದು ಎಲ್ಲ ಜಾತಿಯ ಬಡವರು ಮತ್ತು ಎಲ್ಲ ಜಾತಿಯ ಬಡವರು ಬದುಕು ಬದಲಾಗಬೇಕು ಎನ್ನುವಂಥ ದೃಷ್ಟಿಕೋನ ಇದೆಯಲ್ಲ, ಇದಕ್ಕೆ ನಾನು ದಲಿತ ಚಳವಳಿಯ ನೂರಾರು ಹೋರಾಟಗಳಿಂದ, ಸಾವಿರಾರು ಪಿಕೆಟ್ಗಳಿಂದ ನನ್ನ ಮೆಮೊರಿ, ನನಗಿರ್ತಕ್ಕಂಥ ನೆನಪಿನ ಶಕ್ತಿಯಲ್ಲೇ ನಿಮ್ಮ ಎದುರಿಗೆ ನಾನು ವಿವರಗಳನ್ನು ಕೊಡಬಲ್ಲೆ. ಇದರ ಸಮಯ ಅವಕಾಶ ಕಡಿಮೆ ಇದೆ. ಮಿತ್ರರಾಗಿರ್ತಕ್ಕಂಥ ರಾಜದೊಳೆಯವರು ಒಂದು ಸಲಹೆ ಕೊಟ್ಟರು ಅಂತಂದರೆ, ಕರ್ನಾಟಕ ದಲಿತ ಸಂಘ ಸಮಿತಿ ಹುಟ್ಟಿದ ಅಂದಿನಿಂದ ಮುಂದಿನ ಎಲ್ಲ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಅಧ್ಯಯನ ಶಿಬಿರಗಳನ್ನು ನಡೆಸಿದರು. ಆ ಅಧ್ಯಯನ ಶಿಬಿರಗಳು ಕೊಟ್ಟಿರ್ತಕ್ಕಂಥ ರಾಜಕೀಯ ತಿಳುವಳಿಕೆ ಇದೆಯಲ್ಲ, ಅದು ಬಹಳ ದೊಡ್ಡ. ಅದರಲ್ಲಿ ಚರ್ಚೆ ಆಗ್ತಿದ್ದಂಥ ವಿಷಯಗಳು ಇಂಡಿಯನ್ ಹಿಸ್ಟ್ರಿ, ಹಿಂದೂ ಧರ್ಮ, ದೇವರು, ಭೂಮಾಲೀಕತ್ವ, ರಾಜಕೀಯ ಪ್ರಭುತ್ವ, ಅಂಬೇಡ್ಕರ್ ವಿಚಾರಧಾರೆ ಮತ್ತು ಕಾರ್ಲ್ ಮಾರ್ಕ್ಸ್, ಇವು ಕಂಪಲ್ಸರಿ ಬೇಕು. ಈ ಅಧ್ಯಯನ ಶಿಬಿರದ ಒಂದು ಫಲಶ್ರುತಿಯನ್ನು ಮಾತ್ರ ನಿಮ್ಮ ಎದುರಿಗೆ ಶೇರ್ ಮಾಡ್ತೇನೆ. ಇದು ಬಹುಶಃ ಕರ್ನಾಟಕದ ಅನೇಕರಿಗೆ ಗೊತ್ತಿಲ್ಲ ಮತ್ತು ಆ ಶಿಬಿರದಲ್ಲಿ ಸ್ವತಃ ಪಾಲ್ಗೊಂಡವರಿಗೆ ಕೂಡ ಗೊತ್ತಿಲ್ಲ ಈ ಮಾಹಿತಿ. ನಾನು ಮುಂದೆ ಶೇರ್ ಮಾಡಿದೆ. ಅದೇನಂತಂದರೆ 1982-83 ಇಸವಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕೂದುವಳ್ಳಿ ಅಂತ ಒಂದು ಹಳ್ಳಿ. ಆ ಕೂದುವಳ್ಳಿಯಲ್ಲಿ ಒಂದು ರಾಜ್ಯ ಮಟ್ಟದ ಅಧ್ಯಯನ ಶಿಬಿರ ನಡೆಯಿತು. ಇದರ ಬಗೆಗೆ ಸೂಕ್ಷ್ಮ ವಿವರವನ್ನು ಸಿದ್ಲಿಂಗಯ್ಯವರು ಅವರ ಆತ್ಮಚರಿತ್ರೆ ಒಂದು ಕಡೆ ಬರ್ಕೊಂಡಿದ್ದಾರೆ. ಆಲೂರಲ್ಲಿ ಉಳಿದಾಗ ಏನಾಗಿತ್ತು ಅಂತ. ಆ ಅಧ್ಯಯನ ಶಿಬಿರದಲ್ಲಿ ಸಿದ್ಲಿಂಗಯ್ಯವರು ಏನು ಮಾತಾಡಿದ್ರು ಅಂತಂದರೆ, ದೇವರು ಮತ್ತು ಧರ್ಮ ಅಂತ
ಸಿದ್ಧಲಿಂಗಯ್ಯವರು ಅಲ್ಲಿ ಉಪನ್ಯಾಸವನ್ನು ಮಾಡಿದರು. ಕೂದಲು ನಡೆದಂಥ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರದಲ್ಲಿ ಸಿದ್ಧಲಿಂಗಯ್ಯವರು ಮಾತಾಡಿದರು. ರಾಜ್ಯದ ಎಲ್ಲ ನಾಯಕರು ಬಂದಿದ್ದರು ಮತ್ತು ಇಡೀ DSSನ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಚಾರಿತ್ರಿಕ ಮಹತ್ವದ ಅಧ್ಯಯನ ಶಿಬಿರ ಕೂದಲಲ್ಲಿ ನಡೆದದ್ದು. ಅಲ್ಲಿಗೆ ಅದು ಮುಗೀತು. ಅನಂತರದಲ್ಲಿ ಒಂದು ಹಾಡು ಹುಟ್ಟಿತು. ಇದು ನನಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇದ್ರ ಬಗ್ಗೆ. ಆ ಹಾಡು ನಾನು ಸಂಕಲನ ಮಾಡಿರ್ತಕ್ಕಂಥ ಬೆಂಕಿ ಮಳೆಯಲ್ಲಿ ಹಾಕಿದ್ದೇನೆ. ಅದು ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪಕ್ಕೆ ಮುದ್ರಣ ರೂಪಕ್ಕೆ ಬಂದಿದೆ. ಆ ಹಾಡು ಹೆಂಗಿದೆ ಅಂತಂದ್ರೆ, ಬೆಳಕು ನಮ್ಮ ಪಾಲಿಗೆ ಕತ್ತಲು ಕಾಣಣ್ಣ, ಭೂಮಾಲಿಕ ನಮ್ಮ ಪಾಲಿಗೆ ಯಮದೂತನಣ್ಣ. ಬೆಳಕು ನಮ್ಮ ಪಾಲಿಗೆ ಕತ್ತಲು ಕಾಣಣ್ಣ, ಭೂಮಾಲಿಕ ನಮ್ಮ ಪಾಲಿಗೆ ಯಮದೂತನಣ್ಣ. ಅಯ್ಯೋ ಕೂಲಿ ಬಾಳು ತಪ್ಪಿತೆಂದು ಕಾಶಿಗೆ ನಾವು ಹೋದ್ರೆ, ಕೂಲಿ ಬಾಳು ತಪ್ಪಿತೆಂದು ಕಾಶಿಗೆ ನಾವು ಹೋದ್ರೆ, ಕಾಶಿಗೆ ಕೂಲಿಗಳು ಇರುವೂರಣ್ಣ, ಕಾಶಿಲಿ ಬಡವರು ಇರುವೂರಣ್ಣ. ಈ ಹಾಡನ್ನ ಬೇರೆ ಬೇರೆ ಸೆಮಿನಾರ್ಗಳಲ್ಲಿ ಉಲ್ಲೇಖ ಮಾಡಿದಾಗ ಯಾರು ಬರೆದಿರ್ಬೋದು ಅಂದ್ರೆ ಸಿದ್ಧಲಿಂಗಯ್ಯ ಅಂದ್ಬಿಟ್ರ ನೀವು. ಮಾಹಿತಿ ಗೊತ್ತಿಲ್ವಲ್ಲ, ತಿಳ್ಕೊಳ್ಳುವ ಆಸಕ್ತಿ ಕೂಡ ಇಲ್ವಲ್ಲ. ಮಾಡಿಕೆ ಮಾಡಿರ್ತಾರೆ 100 ವರ್ಷ, ಒಂದು ಕಡೆಯಲ್ಲಿ ಹೊಡೆಯೋದು 3 ನಿಮಿಷ. ಸೊ ಈ ಹಾಡು ಹೇಗೆ ಹುಡುಕಂದ್ರೆ, ಕೂದೊಳ್ಳಿಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ದಲಿತ ಸಂಘರ್ಷ ಸಮಿತಿ ಅಧ್ಯಯನ ಶಿಬಿರದಲ್ಲಿ ಸಿದ್ಧಲಿಂಗಯ್ಯವರು ದೇವರು ಮತ್ತು ಧರ್ಮ ಕುರಿತು ಮಾತಾಡಿದ ಮೇಲೆ ಅದರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಒಬ್ಬ ಹಾಡುಗಾರ ಇದನ್ನು ಬರ್ತಾನೆ. ಅವ್ರ ಎಜುಕೇಶನ್ ಎಷ್ಟು? 7ನೇ ಕ್ಲಾಸ್. ಅವರ ಹೆಸರೇನು? ಮಂಜುನಾಥ, ತಿರುಪುರ. ಒಳ್ಳೆ ಊರಿನ ಹೆಸರು ಬಹಳ ಅದ್ಭುತವಾಗಿದೆ. ಇಂಡಿಕೇಟ್ ಮಾಡಾಗಿದೆ. ತ್ರಿಪುರ ಮೂಡಿಗೆ ಸಣ್ಣಹಳ್ಳಿ, 7ನೇ ಕ್ಲಾಸ್ ಓದಿದ್ದು. ಅವನು ಮೂರು ಹಾಡು ಬರೆದಿದ್ದ. ಆ 3 ಹಾಡು ಬರೆದಿದ್ರಲ್ಲಿ ನನಗೆ 3 ಹಾಡಿನ ಚರಣಗಳು ಬರ್ತವೆ, ಆದರೆ ಈ ಹಾಡಿನ ಟೆಕ್ಸ್ಟ್ ಪೂರ್ತಿ ಬರ್ತದೆ. ನಾನು ಮುಗೀತು ಅವಧಿ, 5 ನಿಮಿಷ ಮುಗಿಸೋದಕ್ಕೂ ಹೋಗಿತ್ತು. ಬ್ರೇಕ್ ಹಾಕಿದ್ಮೇಲೆ ಗಾಡಿನೆಲ್ಲ ಅಲ್ಲಿವರೆಗೆ ಹೋಗ್ಬೇಕಲ್ಲ, ಈ ಬ್ರೇಕ್ ಅಲ್ಲಿ ಹೋಗ್ಬೇಕು, ಅಲ್ಲಿ ಬ್ರೇಕ್ ಹೌದು, ಹಂಗಾಗಿ ಬ್ರೇಕ್ ಹಾಕ್ತೇನೆ. ನಾನು ಬರೆದಂಥ, ನಾನು ಸಂಕಲನ ಮಾಡಿರ್ತಕ್ಕಂಥ ಹಾಡಿನಲ್ಲಿದೆ. ಸೊ ನನ್ನ ಮುಂದಿನ 2 ಅಂಶಗಳು ಬಾಬಾ ಸಾಹೇಬರ ಆಶಯಗಳು ಮತ್ತು ಭಾರತ ಸಂವಿಧಾನದ ಮೌಲ್ಯಗಳು, ದಲಿತ ಸಂಘ ಸಮಿತಿಗೂ ಮತ್ತು ಕನ್ನಡ ಸಾಹಿತ್ಯಕ್ಕೂ ಏನಿದೆ ಅಂತಂದರೆ, ಬಾಬಾ ಸಾಹೇಬರ ಆಶಯಗಳು ಏನಿತ್ತು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ವರ್ಗ ಅಸಮಾನತೆ, ಜಾತಿ ಅಸಮಾನತೆ, ಜಾತಿ ಅಪಮಾನವನ್ನು ನಿರ್ಮೂಲನೆ ಮಾಡಬೇಕು, ಮಾನವೀಯ ಘನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮತ್ತು ಜಗತ್ತಿನಲ್ಲಿ ಅಸಮಾನತೆಯನ್ನು, ದೇವರನ್ನು ಇಂಡಿಕೇಟ್ ಮಾಡ್ತಾ ಸೂಚಿಸದ ಧರ್ಮ ಇದ್ದರೆ ಅದು ಬೌದ್ಧ ಧರ್ಮವನ್ನು ಧರ್ಮ ಅಂತ ಸ್ವೀಕರಿಸೋದಲ್ಲ, ನಾವು ಅದನ್ನು ಬದುಕನ್ನಾಗಿ ಮಾಡ್ಕೋಬೇಕು. ಇದು ಕನ್ನಡ ಸಾಹಿತ್ಯದ ಒಳಗಡೆ ಆಂಶಿಕವಾದ ಅಪೇಕ್ಷೆಯಾಗಿ ಬಂದಿದೆ. ನಾನು ಹೇಗೇನು ಹೇಳ್ತಿದ್ದೀನಿ, ಇದು ಆ ಬುದ್ಧನ ಬಗ್ಗೆ ಎಷ್ಟು ಕವಿತೆಗಳು ಬಂದು, ಎಷ್ಟು ಕಾದಂಬರಿಗಳು ಬಂದು ಹಂಗೆ ಅರ್ಥ ಮಾಡ್ಕೊಳ್ಳೋದಲ್ಲ. ಬುದ್ಧನ ಆಶಯಗಳು ಅಂತಂದರೆ ದೇವರ ನಿರಾಕರಣೆ, ಸೃಷ್ಟಿ ಸ್ಥಿತಿ ಲಯ ಮುಂತಾದವುಗಳಿಗೆ ಮನುಷ್ಯನೇ ಕಾರಣ ಆಗಿರ್ತಾನೆ ಮತ್ತು ಪ್ರತಿಯೊಬ್ಬರಿಗೂ ಮಾನವೀಯ ಘನತೆ ಬೇಕು. ಮತ್ತು ಬಾಬಾ ಸಾಹೇಬ್ ಹೇಳಿದ್ದು, ಆಸ್ತಿ ಸಂಪತ್ತು ಇವುಗಳನ್ನು ರಾಷ್ಟ್ರೀಕರಣ ಮಾಡಬೇಕು, ಸಾಮೂಹಿಕ ಬೇಸಾಯ ಪದ್ಧತಿಯನ್ನು ಜಾರಿಗೆ ತರಬೇಕು. ಇದಿಷ್ಟು ಕನ್ನಡ ಸಾಹಿತ್ಯದ ಒಳಗಡೆ ಅಂತರ್ವಾಹಿನಿಯಾಗಿರ್ತಕ್ಕಂಥ ಬಹಳ ದೊಡ್ಡ ಆಶಯ. ಈ ದೃಷ್ಟಿಯಲ್ಲಿ ಬಾಬಾ ಸಾಹೇಬರ ಆಶಯಗಳಿಗೂ ಕನ್ನಡ ಸಾಹಿತ್ಯಕ್ಕೂ ಮತ್ತು ದಲಿತ ಚಳವಳಿಗೂ ಒಂದು ಅಂತರ್ ಸಂಬಂಧ ಇದೆ ಅಂತ ನಾವು ಜೋಡಿಸ್ಬೋದು. ನಿರ್ದಿಷ್ಟವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡುವಂಥ ಯಾರಾದರೂ ವಿದ್ಯಾರ್ಥಿಗಳು, ಸಂಶೋಧಕರಿದ್ದರೆ ಅವರು ಅದನ್ನು ಮುಂದುವರಿಸ್ಬೋದು. ನನ್ನ ಕೊನೆಯ ಅಂಶ ಭಾರತದ ಸಂವಿಧಾನ ಮತ್ತು ಕನ್ನಡ ಸಾಹಿತ್ಯ ಹಾಗೂ ದಲಿತ ಚಳವಳಿ. ನಾನು ಆರಂಭದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳಿದೆ. ಅಧಿಕಾರ ಹಸ್ತಾಂತರ ಆಯಿತು, ಸಂವಿಧಾನ ಜಾರಿಗೆ ಬಂತು. 10 ವರ್ಷದ ನಂತರ ಹೋರಾಟಗಳು ಯಾಕೆ ಹುಟ್ಟಬೇಕು ಅಂತ ಕೇಳಿದರೆ, ಅಸಮಾನತೆ ಅಪಮಾನವನ್ನು ಮುಂದುವರಿಸುವಂಥ ಸಾಮಾಜಿಕ ವಸ್ತುಸ್ಥಿತಿ ಇತ್ತು ಮತ್ತು ಜಾರಿಗೆ ಬಂದಂಥ ಸಂವಿಧಾನ ಒಂದು ಶಿಕ್ಷಣ ಕೊಡೋದ್ರ ಮೂಲಕ ತನ್ನನ್ನೇ ವಿಮರ್ಶೆ ಮಾಡುವ ಒಂದು ಕಣ್ಣೋಟವನ್ನು ಕೊಡುತ್ತಲ್ಲ, ಆ ಕಾರಣಕ್ಕಾಗಿ ಹೋರಾಟಗಳು ಹುಟ್ಟಿದವು. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಪ್ರಸ್ತಾವನೆಯ ಭಾಗ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದ ಭಾಗ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಓದಿದರೆ ನಮಗೆ ಮೈ ಜುಮ್ ಅಂತದೆ. ಅದರಲ್ಲಿ 50% ನಮ್ಮ ಆಳುವ ಪ್ರಭುತ್ವಗಳು ಜಾರಿ ತಂದಿದ್ರೆ ನೀವು ದೇಶ ಇಷ್ಟು ಮಟ್ಟಿಗೆ ಕೊಲ್ಗಟ್ಟು ಹೋಗ್ತಿರಲಿಲ್ಲ. ಇಷ್ಟು ಮಟ್ಟಿಗೆ ಅರಣ್ಯವನ್ನು ರಕ್ಷಣೆ ಮಾಡಿರಿ, ಪಶು ಪಕ್ಷಿಗಳನ್ನು ರಕ್ಷಣೆ ಮಾಡಿರಿ, ಸಂವಿಧಾನದಲ್ಲಿ ಬರ್ತದ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ರೆವಿನ್ಯೂ ಭೂಮಿ ನಮ್ಮದೇ ಪಟ್ಟ ಎಲ್ಲ ಇರ್ತದೆ. ಆದರೆ
ನಮ್ಮ ಭೂಮಿ ಒಳಗಡೆ ಇರ್ತಕ್ಕಂಥ, ನಮ್ಮ ಜಮೀನು ಒಳಗಡೆ ಇರ್ತಕ್ಕಂಥ ಮರವನ್ನು ಕಡಿಬೇಕಾದ್ರೆ ಸಂಬಂಧಪಟ್ಟ ಇಲಾಖೆ ಪರ್ಮಿಷನ್ ತಗೋಬೇಕು. ಹಾಗಿದೆಯಲ್ವಾ? ಅದಕ್ಕೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿದೆ. ಗಣಿತಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿದೆ. ಯಾರೊಬ್ಬರು ಸಿನಿಮಾ ನಟ ಕೃಷ್ಣಮೂರು ಮೃಗವನ್ನು ಕೊಂದಿದ್ರು, ಎಷ್ಟೋ ವರ್ಷಗಳ ನಂತರ ಅವರು ಜೈಲಿಗೆ ಹೋದ್ರು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿದೆ. ಇದೆಲ್ಲ ಸತ್ಯವಾಗಿ ಜರುಗಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 50% ಅನುಷ್ಠಾನಕ್ಕೆ ತಂದಿದ್ರು ಏನಾಗೋದು? ದೇಶ ಇಷ್ಟು ಮಟ್ಟಿಗೆ ಹದಗೆಟ್ಟು ಹೋಗ್ತಾ ಇರಲಿಲ್ಲ. ಅಷ್ಟು ಶಕ್ತಿಶಾಲಿಯಾದ ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯಗಳು, ಸಂವಿಧಾನದ ಮೌಲ್ಯಗಳು ಪ್ರಗತಿಪರ ಚಿಂತಕರು ಆರೋಗ್ಯಕರವಾದ ಸಮಾಜ ಬೇಕೆನ್ನುವಂತ ಆರೋಗ್ಯದ ಮನಸ್ಸುಳ್ಳವರು ಬರೆದ ಸಾಹಿತ್ಯದಲ್ಲಿ ಇದೆ. ಅನಾರೋಗ್ಯ ಇದ್ದವರು ಬರೆದ್ರೆ ನಾವೇನು ಮಾಡ್ತಾರೆ? ನಮ್ಮ ವ್ಯಾಪ್ತಿ ಬರೋದಿಲ್ಲ, ಅದು ವ್ಯಾಪ್ತಿ ಪ್ರದೇಶದ ಹೊರಗೆ ಇದೆ. ಆದರೂ ಕೂಡ ನನಗಿರ್ತಕ್ಕಂಥ ಒಂದು ಷರತ್ತು, ನನಗಿರ್ತಕ್ಕಂಥ ಒಂದು ಮಹಾನ್ ವಿಷಾದವನ್ನು ಕೊನೆಯಲ್ಲಿ ಹೇಳಲೇಬೇಕು. ಅದೇನಂತಂದರೆ, ನಾನು ಇಡೀ ಕನ್ನಡ ಸಾಹಿತ್ಯವನ್ನು ಏಕಮುಖವಾಗಿ ಸಮರ್ಥನೆ ಮಾಡ್ತಿಲ್ಲ, ಗ್ಲೋರಿಫೈ ಮಾಡ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಎದ್ದು ಕಾಣುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ, ಪ್ರಶಸ್ತಿ, ಬಿರುದು, ಬಹುಮಾನ ಇವೆ. ನನ್ನ ಪುಸ್ತಕ ಇಷ್ಟು ಬಹುಮಾನ ಬಂತು, ನನ್ನ ಪುಸ್ತಕದಿಂದ ಬಹುಮಾನ ಬಂತು. ಒಬ್ಬರೇ ಒಬ್ಬರು ನನ್ನ ಪುಸ್ತಕನ ಓದಿ ಒಬ್ಬರು ತಮ್ಮ ಆಲೋಚನೆ ಬದಲಾಯಿಸ್ಕೊಂಡಿದ್ದಾರೆ ಅಂತ ಹಾಕಿರ್ತಕ್ಕಂಥ ಒಂದೇ ಒಂದು ಪೋಸ್ಟ್ ಇಲ್ಲ. ನಾನು ಒಂದು ಲೇಖನವನ್ನು ಓದಿ ಇವರು ಗ್ರಹಿಕೆ ಬದಲಾಯಿತು ಅಂತ ಒಂದೇ ಒಂದು ಪೋಸ್ಟ್ ಇಲ್ಲ. ನಮ್ಮ ನವೀನ್ ಕುಮಾರ್ ಇತ್ತೀಚೆಗೆ ನನಗೆ ಪರಿಚಯ ಆಗಿದ್ದು, ಪಿ ಎಚ್ ಡಿ ಮಾಡ್ತಾನೆ. ಅಂದ್ರೆ ಮಾಡಬಾರ್ದಂತಲ್ಲ, ಪಿ ಎಚ್ ಡಿ ಮಾಡ್ತಾನೆ ಅಂತ ನಾನು ತಿಳ್ಕೊಬಾರ್ದೆ. ಆದರೆ ಕೆಲವು ವರ್ಷಗಳ ಹಿಂದೆ ಕೊಪ್ಪಳಿಯಲ್ಲಿ ನಾವೊಂದು ಕಾರ್ಯಾಗಾರ ಮಾಡಿದಾಗ ರಾಜಪ್ಪಾಳೆ ಅವರೆಲ್ಲ ಕರೆದಿದ್ದೆ, ನಮ್ಮ ಬಗ್ನಾಡು ಕೂಡ ಬಂದಿದ್ದರು. ಆಗ ನವೀನ್ ಅಲ್ಲಿ ಬಂದಿದ್ದಾನೆ. ಕುವೆಂಪು ವಿಚಾರ ಸಾಹಿತ್ಯದ ಮೇಲೆ ಒಂದು ಕಾರ್ಯಾಗಾರ ಮಾಡಿದ್ದೆ. ಸರ್ ಅಲ್ಲಿಂದ ಇನ್ಸ್ಪೈರ್ ಆಗಿ ನಾನು ಅದೇನೋ ಎಮ್ಮೆಗೆ ಒಂದು ಡೆಸರ್ಟೇಷನ್ ಬರೀತಲ್ಲ, ಅದನ್ನ ತಗೊಂಡ್ಬಾರ್ದೆ ಅಂತಂದ. ಅದು ನನ್ನ ವೈಯಕ್ತಿಕ ಕಾಂಟ್ರಿಬ್ಯೂಷನ್ ಅಂತ ನಾನು ಕ್ಲೇಮ್ ಮಾಡ್ತಲ್ಲ, ಕೈಂಡ್ ಇನ್ಫಾರ್ಮೇಷನ್. ಅದು ಇನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಕಲೆಕ್ಟಿವ್ ಎಫರ್ಟ್ ಇದೆ. ಅದು ಬಿಟ್ಬಿಟ್ಟು ನನಗೊಂದು ಪ್ರಶಸ್ತಿ ಬಂತಪ್ಪ ನವೀನ್ ಅಂತ ಹೇಳಿ ಅವ್ನಿಗೆ ಏನು ಲಾಭ ಆಗ್ತಿತ್ತು? ಏನು. ಹಾಗಾಗಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ಇತ್ತೀಚೆಗೆ ಬಹಳ ದೊಡ್ಡ ರೋಗ ಪಡೆದಿದೆ, ಬಹಳ ದೊಡ್ಡ ಶಾಪ ತಗಲಿದೆ. ಅದು ಪ್ರಚಾರ, ಪ್ರಶಸ್ತಿ, ಬಹುಮಾನ. ಪ್ರಚಾರ, ಪ್ರಶಸ್ತಿ, ಬಹುಮಾನ 3 ವರ್ಷ ನಿಲ್ಲಿಸ್ಬಿಟ್ರೆ ಆವಾಗ ಸಾಹಿತ್ಯ ಅಂದ್ರೆ ಏನು ಅಂತ ನಿಜ ಗೊತ್ತಾಗುತ್ತೆ. ಅಂಥದಕ್ಕೆ ನಾವು ಆಶಿಸೋಣ. ಮತ್ತೆ ಸಾಹಿತ್ಯವು ಚಳುವಳಿಯು ಸಾಹಿತ್ಯವನ್ನು ಪ್ರಭಾವಿಸುತ್ತಾ ಮುನ್ನಡೆಯಲ್ಲಿ ಅಪಮಾನ ಮತ್ತು ಅಸಮಾನತೆಯ ಸಮಾಜ ನಿರ್ಮೂಲನೆ ಆಗಿ ಸಮಾನತೆ ಸಮಾಜ ಮತ್ತು ಘನತೆ ಸಮಾಜ ಕಟ್ಟೋಣ ನಾವೆಲ್ಲರೂ ಅಂತ ಆಶಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ಇದುವರೆಗೂ ಉಪನ್ಯಾಸವನ್ನು